जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसार सिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाधारं विदुः ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿಯವರೆಗಿನ ಪಾಠದಲ್ಲಿ ನಾವು ವಾಮನ ರೂಪಿಯಾದಂತಹ ಪರಮಾತ್ಮ ಅವತಾರ ಮಾಡಿದ್ದಾನೆ ಅನ್ನುವಂತಹ ವಿಷಯವನ್ನ ಗಮನಿಸಿದ್ದೇವೆ. ಪರಮಾತ್ಮ ಅವತಾರ ಮಾಡಿದ ನಂತರದಲ್ಲಿ ತತ್ಕ್ಷಣದಲ್ಲಿಯೇ ಅವನಿಗೆ ಜಾತಕರ್ಮಾದಿ ಎಲ್ಲ ಸಂಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಜಾತಕರ್ಮ ಅಂತಂದ್ರೆ ಬರೀ ಅಷ್ಟೇ ಅಲ್ಲ, ಜಾತಕರ್ಮ ಉಪನಿಷ್ಕ್ರಮಣ ಅಂತಂದ್ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಮಕ್ಕಳೆಲ್ಲ ಹುಟ್ಟೋದ್ ಮನೆ ಒಳಗಡೆ ಅಂತಾನೆ ಇತ್ತು. ಸೂತಿಕಾಗ್ರಹ ಅಂತ ಇರ್ತಾ ಇತ್ತು. ಮನೆಯಲ್ಲಿ ಪ್ರಸೂತಿ ಆಗುವಂತಹ ಸ್ಥಳ, ವೈದ್ಯಾಲಯಗಳು ಅಂತ ಇರ್ತಾ ಇದ್ದಿದ್ದಿಲ್ಲ. ಮಗು ಹುಟ್ಟಿದಾಗಿನಿಂದ ಮನೆ ಹೊರಗಡೆ ಹೋಗ್ತಾನೆ ಇರ್ಲಿಲ್ಲ, ಎಲ್ಲವೂ ಮನೆಯ ಒಳಗಡೆಯಲ್ಲಿಯೇ. ಮೊದಲ ಬಾರಿಗೆ ಮನೆಯಿಂದ ಮಕ್ಕಳನ್ನ ಹೊರಗಡೆಯಲ್ಲಿ ಕರೆದುಕೊಂಡು ಹೋಗುವಂತಹದ್ದು, ಇದನ್ನೇ ಉಪನಿಷ್ಕ್ರಮಣ ಅಂತ ಕರೀತಾರೆ. ಜಾತಕರ್ಮ, ನಾಮಕರಣ, ಉಪನಿಷ್ಕ್ರಮಣ, ಆಮೇಲೆ ಉಪನಯನ ಸಂಸ್ಕಾರ, ಈ ಎಲ್ಲ ಸಂಸ್ಕಾರಗಳು ಆಗಬೇಕು. ಎಲ್ಲ ಸಂಸ್ಕಾರಗಳನ್ನು ಕೂಡ ವಸಿಷ್ಠ ಮುಂತಾದಂತಹ ಋಷಿಗಳು ಕಶ್ಯಪ ಪ್ರಜಾಪತಿಯನ್ನೇ ಮುಂದೆ ಮಾಡಿಕೊಂಡು, ಆ ಕಶ್ಯಪನ ಅದ ವಾಮನಸ್ಯ ಪಿತಾವಟೋಹ ಅಂತ ಒಂದು ಕಡೆಯಲ್ಲಿ ಬರುತ್ತೆ. ವಾಮನ ರೂಪಿಯಾದಂತಹ ಪರಮಾತ್ಮನ ತಂದೆ ಕಶ್ಯಪ ಪ್ರಜಾಪತಿಗಳು. ಕಶ್ಯಪ ಋಷಿಗಳ ಮಗನಾಗಿ ವಾಮನ ರೂಪಿಯಾದಂತಹ ಪರಮಾತ್ಮ ಅವತಾರ ಮಾಡಿದ್ದಾನೆ. ಅವನನ್ನ ಮುಂದೆ ಮಾಡಿಕೊಂಡು ಇವನಿಗೆ ಉಪನಯನಾದಿ ಎಲ್ಲ ಸಂಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಈ ಉಪನಯನಾದಿ ಸಂಸ್ಕಾರಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಪ್ರಧಾನವಾದಂತಹ ಅಂಗ ಯಾವುದು ಅಂತಂದು ಹೇಳಿದ್ರೆ ಗಾಯತ್ರಿ ಮಂತ್ರದ ಉಪದೇಶ. ಈ ಗಾಯತ್ರಿ ಮಂತ್ರದ ಉಪದೇಶ ಸೂರ್ಯ ದೇವರು ಬಂದು ಮಾಡಿದ್ರಂತೆ. ಏನ್ ವಿಶೇಷ? ಈ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದಂತಹ ದೇವತೆ ಯಾರು ಅಂತಂದು ಹೇಳಿದ್ರೆ ಸೂರ್ಯಾಂತರ್ಗತನಾದಂತಹ ಪರಮಾತ್ಮ. ಧ್ಯೇಯ ಸ್ವದಾ ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಆರಿ ಹಿರಣ್ಮಯ ವಪುಹು ಧೃತ ಶಂಖ ಚಕ್ರ. ಗಾಯತ್ರಿ ಮಂತ್ರದ ಪ್ರತಿಪಾದ್ಯ ದೇವತೆ ಪರಮಾತ್ಮ. ಅವನ ರೂಪವನ್ನು ಹೇಳ್ತಾರೆ. ಧ್ಯೇಯ, ಅವನನ್ನ ಧ್ಯಾನ ಮಾಡ್ಬೇಕು. ಹೇಗೆ? ಸದಾ ಸವಿತೃ ಮಂಡಲ ಮಧ್ಯವರ್ತಿ. ಸವಿತೃ ಮಂಡಲ ಅಂತಂದ್ರೆ ಸೂರ್ಯಮಂಡಲ. ಈ ಸೂರ್ಯಮಂಡಲದ ಮಧ್ಯದಲ್ಲಿ ಪರಮಾತ್ಮ ಇರ್ತಾನೆ. ಯಾರವನು? ನಾರಾಯಣ.
ಸರಸಿಜಾಸನ ಸನ್ನಿವಿಷ್ಟ, ಪದ್ಮಾಸನದಲ್ಲಿ ಕೂತಿದ್ದಾನೆ. ಪದ್ಮಾಸನ ಅಂತಂದ್ರೆ ಆಸನಗಳಲ್ಲಿ ಪದ್ಮಾಸನ ಅಂತ ಒಂದು ಆಸನ ಇದೆ ಅಲ್ಲ ಯೋಗಾಸನಗಳಲ್ಲಿ, ಅಂತಹದ್ರಲ್ಲಿ ಪದ್ಮಾಸನ ಎಂಬ ಆಸನದಲ್ಲಿ ಪರಮಾತ್ಮ ಕೂತಿದ್ದಾನೆ. ಕೇಯೂರವಾನ್, ಕೇಯೂರ, ಮಕರ ಕುಂಡಲ ಇವುಗಳನ್ನ ಧರಿಸಿಕೊಂಡಿದ್ದಾನೆ. ಕಿರೀಟಿ, ತಲೆ ಮೇಲೆ ಕಿರೀಟವನ್ನು ಧರಿಸಿಕೊಂಡಿದ್ದಾನೆ. ಹಾರಿ, ಕುತ್ತಿಗೆಯಲ್ಲಿ ಹಾರವನ್ನು ಧರಿಸಿಕೊಂಡಿದ್ದಾನೆ. ಹಿರಣ್ಮಯ ವಪುಹು, ಪರಮಾತ್ಮನದ್ದು ಎಲ್ಲ ರೂಪಗಳಲ್ಲಿ ಪ್ರಾಯಶಃ ಪರಮಾತ್ಮನ ರೂಪ ಗಾಯತ್ರಿ ರೂಪ ಏನಿದೆ, ಗಾಯತ್ರಿ ರೂಪ ಅನ್ನುವಂಥದ್ದು ಪರಮಾತ್ಮನದ್ದು ಬಂಗಾರದಂತಹ ಹೊಳೆಯುವಂತಹ ರೂಪ. ಹಿರಣ್ಮಯ ವಪುಹು ಧೃತ ಶಂಖ ಚಕ್ರ, ಶಂಖ ಚಕ್ರ ಧರಿಸಿಕೊಂಡಿದ್ದಾರೆ. ಇದು ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದಂತಹ ಪರಮಾತ್ಮನ ರೂಪ. ಇದು ಇಂತಹ ರೂಪವನ್ನ ಗಾಯತ್ರಿ ಮಂತ್ರವನ್ನ ಜಪ ಮಾಡುವ ಸಂದರ್ಭದಲ್ಲಿ ಧ್ಯಾನ ಮಾಡಬೇಕು ಅಂತ ಇದೆ. ಹಾಗಾದ್ರೆ ಯಾವ ರೂಪದ ಚಿಂತನೆಯನ್ನ ಗಾಯತ್ರಿ ಮಂತ್ರದ ಸಂದರ್ಭದಲ್ಲಿ ಮಾಡಬೇಕೋ, ಸೂರ್ಯಾಂತರ್ಗತನಾದ ಪರಮಾತ್ಮನ ಚಿಂತನೆಯನ್ನ, ಅಂತಹ ಸೂರ್ಯ ದೇವರೇ ಬಂದು ವಾಮನನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಅಲ್ಲಪ್ಪ, ಪರಮಾತ್ಮನಿಗೆ ಸೂರ್ಯ ಇವರೆಲ್ಲ ಉಪದೇಶ ಮಾಡೋದು ಅಂದ್ರೆ ಏನು? ಯಾವುದೇ ಪರಮಾತ್ಮನ ಅವತಾರಗಳಲ್ಲಿ ಪರಮಾತ್ಮ ಯಾರಿಂದಲಾದ್ರೂ ವಿದ್ಯೆಯನ್ನು ತಿಳಿದಿದ್ದಾನೆ ಅಂತಂದ್ ಹೇಳಿದ್ರೆ ವಿದ್ಯೋಪದೇಶವನ್ನು ಇವ್ರು ಕೊಟ್ಟಿದ್ದಾರೆ, ಅವ್ರು ಮಾಡಿದ್ರು ಅಂತ ಅನ್ಕೊಳ್ಬಾರ್ದು. ಗುರುಗಳ ಎದುರಿನಲ್ಲಿ ಬಂದು ಶಿಷ್ಯರು ಆ ವಿದ್ಯೆಯನ್ನ ಅರ್ಪಿಸುವಂತೆ, ನಮ್ಮಲ್ಲಿರುವ ಸಂಪತ್ತನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಿ ನಾವು ಕೃತಕೃತ್ಯರಾದೆವು ಅಂತ ಭಾವಿಸುವಂತೆ, ಈ ವಿದ್ಯೆಯನ್ನು ಪರಮಾತ್ಮನಿಗೆ ಅರ್ಪಿಸಿ ಈ ವಿದ್ಯೆಯಿಂದ ಪ್ರತಿಪಾದ್ಯನಾದವನು ನೀನು ಅಂತ ಪರಮಾತ್ಮನನ್ನ ನಮಸ್ಕಾರ ಮಾಡೋದೇನಿದೆ ಅಲ್ಲ, ಇದೇ ಪರಮಾತ್ಮನಿಗೆ ಕೊಡುವ ಉಪದೇಶ ಅಂತಂದ್ರೆ. ವಾಮನ ರೂಪಿಯಾದಂತಹ ಪರಮಾತ್ಮನಿಗೆ ಉಪನಯನ ಕರ್ಮವನ್ನು ಮಾಡುವ ಸಂದರ್ಭದಲ್ಲಿ ಸೂರ್ಯದೇವರೇ ಬಂದು ಇವನಿಗೆ ಗಾಯತ್ರಿ ಮಂತ್ರದ ಉಪದೇಶವನ್ನು ಕೊಡ್ತಾ ಇದ್ದಾರೆ. ಬೃಹಸ್ಪತ್ಯಾಚಾರ್ಯರು ಇವನಿಗೆ ಯಜ್ಞೋಪವೀತವನ್ನ ಕೊಡ್ತಾ ಇದ್ದಾರೆ. ಇವರ ತಂದೆಯಾದಂತಹ ಕಶ್ಯಪ ಋಷಿಗಳು ಮೌಂಜಿ ಅಂತಂದ್ ಹೇಳಿದ್ರೆ ಉಡದಾರ, ವಾಮನ ರೂಪಿಯಾದಂತಹ ಪರಮಾತ್ಮನಿಗೆ ಉಡದಾರವನ್ನ ಕಶ್ಯಪ ಋಷಿಗಳು ಬಂದು ಕೊಡ್ತಾ ಇದ್ದಾರೆ. ಪೃಥ್ವೀದೇವಿ, ಭೂದೇವಿ ಬಂದು ಬ್ರಹ್ಮಚಾರಿಗಳಿಗೆ ಕೂಡ್ಲಿಕ್ಕೆ ಬೇಕಾದಂತಹ ಆಸನವನ್ನ, ಕೃಷ್ಣಾಜಿನವನ್ನ ತಂದು ಕೊಡ್ತಾ ಇದ್ದಾಳೆ. ಚಂದ್ರ ಬಂದು ದಂಡವನ್ನು ಕೊಡ್ತಾ ಇದ್ದಾನೆ. ಅಜಿನ ದಂಡ ಕಮಂಡಲು ಮೇಖಲ, ಅಜಿನವನ್ನ ಕೊಡ್ತಾ ಇದ್ದಾರೆ. ಇದು ದಂಡವನ್ನ ಅಂತಂದ್ರೆ ಕೈಯಲ್ಲಿ ಒಂದು ದಂಡವನ್ನ ಸಂರಕ್ಷಣೆ ಮಾಡಿಕೊಂಡು ಉಪನಯನವಾದಂತಹ ಆ ವಟು ಧಾರಣೆ ಮಾಡಿಕೊಂಡಿರಬೇಕು. ಅದು ಅವನ ಲಕ್ಷಣ. ಅದು ಈಗ ಅವತ್ತೇ ದಂಡವನ್ನು ಕೊಟ್ಟು ಅವತ್ತೇ ವಿಸರ್ಜನೆ ಮಾಡಿಸಿ ಬಿಡ್ತಾರೆ, ಇರ್ಲಿ. ಆ ದಂಡವನ್ನ ಕೊಡ್ಲಿಕ್ಕೆ ಅಂತ ಚಂದ್ರನೇ ಬಂದಂತೆ. ಯಾಕೆ ಚಂದ್ರ ಬಂದು ದಂಡವನ್ನ ಕೊಡ್ತಾ ಇದ್ದಾನೆ ಅಂತಂದ್ರೆ, ಆ ದಂಡ ವನಸ್ಪತಿಯದ್ದು, ಸಸ್ಯಗಳದ್ದು. ಸಸ್ಯಗಳಿಗೆ ನಿಯಾಮಕನಾದಂತಹ ದೇವತೆ ಯಾರು? ಚಂದ್ರನೇ. ಯಾಕೆ ಅಂತಂದ್ರೆ ಔಷಧಿ ಸಸ್ಯಗಳು ಅಂದ್ರೆ ಔಷಧ ಸಸ್ಯಗಳು ಅಂತ ಅರ್ಥ ಅಲ್ಲ. ಯಾವುದೇ ಸಸ್ಯಗಳಾಗಲಿ, ಎಲ್ಲ ಸಸ್ಯಗಳ ಅಭಿವೃದ್ಧಿ ಆಗುವಂತಹದ್ದು ಚಂದ್ರನಿಂದ. ಹಾಗಾಗಿ ಔಷಧಿ ವನಸ್ಪತಿಗಳು ಅಂತ ಯಾವ್ಯಾವ್ದಿದೆಯೋ ಇದು ಎಲ್ಲದಕ್ಕೂ ಕೂಡ ನಿಯಾಮಕನಾದವನು ಚಂದ್ರ. ಆ ಚಂದ್ರನಿಗೆ ಈ ಎಲ್ಲ ಔಷಧಿ ಸಸ್ಯಗಳನ್ನು ಬೆಳೆಸುವಂತಹ ಸಾಮರ್ಥ್ಯವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಅದಕ್ಕೆ ತಾನೇ ದಂಡವನ್ನು ತಂದು ವಾಮನನಿಗೆ ಕೊಡ್ತೇನೆ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಇದು ಆದ್ಮೇಲೆ
ದ್ಯುಲೋಕಕ್ಕೆ ಅಭಿಮಾನಿಯಾದಂತಹ ದೇವಿ ಬಂದು ಛತ್ರವನ್ನು ಕೊಡ್ತಾ ಇದ್ದಾಳೆ. ಛತ್ರವನ್ನ ವಾಮನ ರೂಪಿಯಾದಂತಹ ಪರಮಾತ್ಮ ಧರಿಸಿಕೊಂಡಿದ್ದಾನೆ. ಇವನ ತಾಯಿಯಾದಂತಹ ಅದಿತಿ ದೇವಿ ದಿತ್ಯಾಂ ತಥೋ ಅಭವನ್ ದೈತ್ಯಾಹ ಅದಿತ್ಯಾಂ ಚ ಸುರಾಃ ಪುನಃ. ಅದಿತಿಯಲ್ಲಿ ದೇವತೆಗಳೆಲ್ಲ ಹುಟ್ಟಿದ್ದಾರೆ. ಪಯೋವ್ರತವನ್ನ ಮಾಡಿ ಮಕ್ಕಳನ್ನ ಪಡಿಲಿಕ್ಕೆ ಅಂತ ಪ್ರಯತ್ನ ಪಟ್ಟವರು ಅದಿತಿ ಮತ್ತು ಕಶ್ಯಪರು, ಇವರಿಬ್ಬರು. ಹಾಗೆ ಇಲ್ಲಿಯೂ ಕೂಡ ಅದಿತಿ ದೇವಿ ಬಂದು ಇವನಿಗೆ ಕೌಪೀನವನ್ನ ಕೊಡ್ತಾ ಇದ್ದಾಳೆ. ಈ ಬ್ರಹ್ಮಚಾರಿಗೆ ಇರುವಂತಹ ಏಕವಸ್ತ್ರ ಅಂತ. ಗೃಹಸ್ಥರು ಎಂದಿಗೂ ಏಕವಸ್ತ್ರದಲ್ಲಿ ಇರಬಾರದು. ಬ್ರಹ್ಮಚಾರಿಗಳು ಅನೇಕ ವಸ್ತ್ರಗಳನ್ನ ಧರಿಸಬಾರದು. ಅಂತಹ ವಸ್ತ್ರ ಏನಿದೆಯೋ ಅದನ್ನ ತಾಯಿ ಕೊಡ್ತಾ ಇದ್ದಾಳೆ. ಹೀಗೆ ಒಬ್ಬೊಬ್ರು ಬಂದು ಒಂದೊಂದು ವಿಷಯಗಳನ್ನ ಕೊಡ್ತಾ ಇದ್ದಾರೆ. ಒಂದೊಂದು ಪದಾರ್ಥಗಳನ್ನ ತಂದು ಕೊಡ್ತಾ ಇದ್ದಾರೆ. ಬ್ರಹ್ಮದೇವರು ಬಂದು ಕಮಂಡಲವನ್ನು ಕೊಡ್ತಾ ಇದ್ದಾರೆ. ಕೈಯಲ್ಲಿ ನೀರನ್ನ ಧರಿಸಿಕೊಂಡು ಹೋಗ್ಲಿಕ್ಕೆ ಬೇಕಾದ ಕಮಂಡಲವನ್ನು ಕೊಡ್ತಾ ಇದ್ದಾರೆ. ಸಪ್ತರ್ಷಿಗಳೆಲ್ಲ ಬಂದು ದರ್ಭೆಯನ್ನ ಕೊಡ್ತಾ ಇದ್ದಾರೆ. ಅಕ್ಷಮಾಲೆಯನ್ನ ಸರಸ್ವತಿ ದೇವಿ ತಂದು ಕೊಡ್ತಾ ಇದ್ದಾಳೆ. ಅಕ್ಷಮಾಲೆ ಜಪವನ್ನ ಮಾಡ್ಲಿಕ್ಕೋಸ್ಕರ ಇರುವಂತಹದ್ದು. ಜಪಮಾಲೆಯನ್ನ ಸರಸ್ವತಿ ದೇವಿ ತಂದು ಕೊಡ್ತಾ ಇದ್ದಾಳೆ. ಹೀಗೆ ಶ್ರೇಷ್ಠವಾದ ವಟು ದೇವಾನು ದೇವತೆಗಳು ಯಾವ ದೇವತೆಗಳನ್ನು ಕುರಿತುಕೊಂಡು ವಟುವಾದಂತಹ ವ್ಯಕ್ತಿ ಆರಾಧನೆ ಮಾಡ್ತಾ ಇರ್ತಾನೋ ಅಂತಹ ವಟುರೂಪದಲ್ಲಿರುವಂತಹ ವಾಮನ ಇಲ್ಲಿ ಬರ್ತಾ ಇದ್ದಾನೆ. ಈ ವಾಮನನ ಈ ಅದ್ಭುತವಾದಂತಹ ರೂಪವನ್ನು ನೋಡಿದಾಗ ಅವನ ತೇಜಸ್ಸು, ಕಾಂತಿ, ಇದು ಎಲ್ಲದರ ಎದುರುಗಡೆಯಲ್ಲಿ ಜಗತ್ತಿನ ಕಾಂತಿ ಎಲ್ಲವೂ ಕೂಡ ತುಂಬಾ ಕುಬ್ಜವಾಗಿ ಕಾಣಿಸಿ ಬಿಡ್ತಂತೆ. ಆ ಕುಬ್ಜವಾದಂತಹ ಪರಮಾತ್ಮನ ರೂಪ ಅಲ್ಲ, ಈ ಯಾವುದು ಆಕಾರದಲ್ಲಿ ತುಂಬಾ ಕುಬ್ಜವಾದದ್ದು. ಆ ಪರಮಾತ್ಮನ ರೂಪದ ಪ್ರಕಾಶ ಇಡೀ ಜಗತ್ತನ್ನು ವ್ಯಾಪಿಸಿ ಬಿಡ್ತು. ಮನೆಯಲ್ಲಿ ಎಲ್ಲೋ ಒಂದ್ ಕಡೆಯಲ್ಲಿ ಮೂಲೆಯಲ್ಲಿ ಹಚ್ಚಿದಂತಹ ದೀಪ ಇಡೀ ರೂಮನ್ನ, ಮನೆಯನ್ನ ಪ್ರಕಾಶಗೊಳಿಸುವ ಹಾಗೆ ಈ ವಾಮನ ರೂಪಿಯಾದ ಪರಮಾತ್ಮನ ತೇಜಸ್ಸು ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡು ಬಿಟ್ಟಿದೆ. ಇವನಿಗೆ ಉಪನಯನಾದಿ ಸಂಸ್ಕಾರಗಳೆಲ್ಲ ಆಯ್ತು. ಯಾವಾಗ ಉಪನಯನ ಸಂಸ್ಕಾರವಾಗತ್ತೋ ಅಂದಿನಿಂದ ಅವನಿಗೆ ಅಗ್ನಿಯ ಸಂಬಂಧ ಉಂಟಾಗತ್ತೆ. ಉಪನಯನ ಸಂಸ್ಕಾರವಾಗುವವರೆಗೂ, ಒಬ್ಬ ವ್ಯಕ್ತಿಗೆ ಜನಿವಾರವನ್ನ ಹಾಕುವವರೆಗೂ ಅಗ್ನಿಯ ಸಂಪರ್ಕ ಇರೋದಿಲ್ಲ. ಎಲ್ಲಿಯವರೆಗೂ? ಅವನು ಸನ್ಯಾಸಿ ಆಗುವವರೆಗೂ ಅವನಿಗೆ ಅಗ್ನಿಯ ಸಂಪರ್ಕ ಇರುತ್ತೆ. ಸನ್ಯಾಸಿಗೂ ಮತ್ತು ಉಪನಯನವಾಗದೇ ಇರುವಂತಹ ವ್ಯಕ್ತಿಗಳಿಗೆ ಅಗ್ನಿಯ ಸಂಪರ್ಕ ಇಲ್ಲ. ಹಾಗಾಗಿ ಉಪನಯನ ಸಂಸ್ಕಾರವಾದ ತತ್ಕ್ಷಣದಲ್ಲಿ ಇವನಿಗೆ ಒಂದು ಅಗ್ನಿಯ ಸಂಬಂಧ ಆಯ್ತು. ಆ ಅಗ್ನಿಯ ಪರಿಪಾಲನೆಯಲ್ಲಿ ದೀಕ್ಷಿತನಾಗಬೇಕು. ಅವನು ಆ ನೀರಿನಿಂದ ಪರಿಷೇಕ ಮಾಡಿ ದರ್ಭೆ, ಅಕ್ಷತೆಗಾಳುಗಳು ಇವೆಲ್ಲವನ್ನ ಹಾಕಿ ಅದರಲ್ಲಿ ಹಾಕಬೇಕಾದಂತಹ ಯಾವ ಯಾವ ಹೋಮ ದ್ರವ್ಯಗಳು ಅಂತೀವಿ ಆ ಎಲ್ಲ ಹೋಮ ದ್ರವ್ಯಗಳನ್ನ ಹಾಕಿ ಚೆನ್ನಾಗಿ ಪರಮಾತ್ಮನ ಆರಾಧನೆಯನ್ನು ಮಾಡ್ತಾ ಇದ್ದಾನೆ. ತನ್ನನ್ನೇ ತಾನು ಅರ್ಚಿಸಿಕೊಳ್ತಾ ಇದ್ದಾನೆ. ಕುಬೇರನಾದಂತಹ ದೇವತೆಗಳಿಗೆ ಧನಾಧಿಪತಿಯಾದಂತಹ ಕುಬೇರ ಬಂದು ಭಿಕ್ಷಾಪಾತ್ರೆಯನ್ನ ಕೊಡ್ತಾ ಇದ್ದಾನೆ. ಉಮಾದೇವಿ, ನಾವೆಲ್ಲರೂ ಕೂಡ ಉಮೆಯನ್ನ ಅನ್ನವನ್ನ ತಿನ್ನುವ ಸಂದರ್ಭದಲ್ಲಿ, ಪಾರ್ವತೀ ದೇವಿಯನ್ನ ಅನ್ನವನ್ನು ತಿನ್ನುವ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ನಮ್ಮ ಅನ್ನ ನಿನ್ನಿಂದ ಸಿಕ್ಕಿದೆ ತಾಯಿ ಅಂತ ಅವಳನ್ನ ಪ್ರಾರ್ಥನೆ ಮಾಡಿಕೊಂಡು ತಿಂತೇವೆ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣ ವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾನ್ ದೇಹಿ ಚ ಪಾರ್ವತಿ.
ನಮಗೆ ಜ್ಞಾನ ವೈರಾಗ್ಯಗಳ ಸಿದ್ಧಿಗೋಸ್ಕರವಾಗಿ ಪಾರ್ವತಿಯೇ ಭಿಕ್ಷೆಯನ್ನು ಕೊಡು ಅಂತ ನಾವೆಲ್ಲ ಭಿಕ್ಷೆಯನ್ನ ಬೇಡುವುದು ಪಾರ್ವತಿ ದೇವಿಯನ್ನು. ಅಂತಹ ಪಾರ್ವತಿ ದೇವಿ ಸಾಕ್ಷಾತ್ತಾಗಿ ತಾನೇ ಬಂದು ಕುಬೇರನಿಂದ ದತ್ತವಾದಂತಹ ಆ ಪಾತ್ರೆಯಲ್ಲಿ ಭಿಕ್ಷೆಯನ್ನ ಕೊಡ್ತಾ ಇದ್ದಾಳೆ. ಹೀಗೆ ಆ ಬಲಿಚಕ್ರವರ್ತಿಯ ಯಾಗಕ್ಕೆ ಹೋಗ್ಲಿಕ್ಕೆ ಅಂತ ಸಂಪೂರ್ಣನಾಗಿ ನಮ್ಮ ವಟುವಾದ ವಾಮನ ಸಿದ್ಧನಾಗ್ತಾ ಇದ್ದಾನೆ. ಇದನ್ನ ಶ್ಲೋಕಗಳ ಮುಖಾಂತರವಾಗಿ ನೋಡೋಣ. 8ನೇ ಸ್ಕಂದದ 17ನೇ ಅಧ್ಯಾಯದ 13ನೇ ಶ್ಲೋಕವನ್ನ ನೋಡ್ತಾ ಇದ್ದೇವೆ. ತಂವಟುಂ ವಾಮನಂ ದೃಷ್ಟ್ವಾ ಮೋದಮಾನಾ ಮಹರ್ಷಯಃ ಕರ್ಮಾಣಿ ಕಾರಯಾಮಾಸುಃ ಪುರಸ್ಕೃತ್ಯ ಪ್ರಜಾಪತಿಂ. ಆ ವಟುವಾದಂತಹ ವಾಮನನನ್ನ ನೋಡಿ ವಸಿಷ್ಠ ಮುಂತಾದಂತಹ ಎಲ್ಲ ಋಷಿಗಳೂ ಕೂಡ ಆ ಸಂದರ್ಭದಲ್ಲಿ ಅವನ ತಂದೆಯಾಗಿರುವಂತಹ ಕಶ್ಯಪ ಪ್ರಜಾಪತಿಯನ್ನ ಮುಂದೆ ಮಾಡಿಕೊಂಡು ಯಾವ ಯಾವ ಸಂಸ್ಕಾರಗಳು ಅಂತ ವಿಹಿತವಾಗಿದೆಯೋ, ಜಾತಕರ್ಮ, ಉಪನಿಷ್ಕ್ರಮಣ, ಅದೇ ರೀತಿ ಉಪನಯನ, ಈ ಎಲ್ಲ ಸಂಸ್ಕಾರಗಳೇನಿವೆಯೋ ಈ ಎಲ್ಲ ಸಂಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ತಂಬಟುಂ ವಾಮ ಕರ್ಮಾಣಿ ಕಾರಯಾಮಾಸುಃ, ತಂದೆ ನಿಂತುಕೊಂಡು ಮಗನ ಎಲ್ಲ ಕರ್ಮಗಳನ್ನು ಮಾಡಬೇಕು. ಆ ಎಲ್ಲ ಕರ್ಮಗಳನ್ನು ಮಾಡ್ತಾ ಇದ್ದಾರೆ. ತಸ್ಯೋಪನೀಯಮಾನಸ್ಯ ಸಾವಿತ್ರೀಂ ಸವಿತಾ ಬ್ರವೀತ್ ಬೃಹಸ್ಪತಿರ್ಬ್ರಹ್ಮಸೂತ್ರಂ ಮೇಖಲಾಂ ಕಶ್ಯಪೋ ದದೌ. ಉಪನಯನವಾಗುವಂತಹ ಈ ವ್ಯಕ್ತಿಗೆ ಸಾವಿತ್ರಿ ಅಂತಂದ್ರೆ ಗಾಯತ್ರಿ ಮಂತ್ರವನ್ನ, ಗಾಯತ್ರಿ ಪ್ರತಿಪಾದ್ಯನಾದಂತಹ ನಾರಾಯಣನಿಗೆ, ಆ ನಾರಾಯಣ ರೂಪಿಯಾದ ಪರಮಾತ್ಮ ಯಾವ ಸೂರ್ಯದೇವರಲ್ಲಿ ಸನ್ನಿಹಿತನಾಗಿರ್ತಾನೋ ಅಂತಹ ಸೂರ್ಯದೇವ ಬಂದು ಉಪದೇಶ ಮಾಡ್ತಾ ಇದ್ದಾನೆ. ಗಾಯತ್ರಿ ಮಂತ್ರ ಪ್ರತಿಪಾದ್ಯವಾದ ದೇವತೆ ನಾರಾಯಣನೇ. ಆ ನಾರಾಯಣನನ್ನ ಉಪದೇಶ ಮಾಡ್ಲಿಕ್ಕೋಸ್ಕರವಾಗಿ ಸೂರ್ಯದೇವರು ಬಂದು ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಬೃಹಸ್ಪತಿರ್ ಬ್ರಹ್ಮಸೂತ್ರಂ ಮೇಖಲಾಂ ಕಶ್ಯಪೋ ದದೌ. ಬೃಹಸ್ಪತಿ ಅಂತ ದೇವತೆಗಳ ಗುರುವಾದಂತಹ ಬೃಹಸ್ಪತ್ಯಾಚಾರ್ಯರು ಬ್ರಹ್ಮಸೂತ್ರಂ ಜನಿವಾರವನ್ನ ಕಶ್ಯಪ ಈ ವಾಮನನಿಗೆ, ಕಾಶ್ಯಪನಾದಂತಹ ವಾಮನನಿಗೆ ಕೊಡ್ತಾ ಇದ್ದಾರೆ, ಒಟ್ಟು ವಾಮನನಿಗೆ ಕೊಡ್ತಾ ಇದ್ದಾರೆ. ಮೇಖಲಾಂ ಕಶ್ಯಪೋ ದದೌ. ಮೇಖಲ ಅಂತಂದ್ ಹೇಳಿದ್ರೆ ಉಡದಾರ, ಮೌಂಜಿ, ಕೌಪೀನವನ್ನ ಧರಿಸ್ಲಿಕ್ಕೆ ಅಂತ ಮುಂದ್ಗಡೆ ಹಿಂದ್ಗಡೆಯಲ್ಲಿ ಕೌಪೀನವನ್ನು ಸಿಕ್ಕಿಸಿಕೊಳ್ಳಿಕ್ಕೋಸ್ಕರ ಅಂತ ಇರುವಂತಹ ಉಡದಾರವನ್ನ ವಟುವಾದಂತಹ ವಾಮನನಿಗೆ ಬಂದು ಕೊಡ್ತಾ ಇದ್ದಾರೆ. ಯಾರು ಬಂದು ಕೊಡ್ತಾ ಇದ್ದಾರೆ? ಮೌಂಜಿಯನ್ನ ಕಶ್ಯಪರು, ತಂದೆಯಾದಂತಹ ಕಶ್ಯಪರು ಕೊಡ್ತಾ ಇದ್ದಾರೆ. ಇದು ಆದ್ಮೇಲೆ ದದೌ ಕೃಷ್ಣಾಜಿನಂ ಭೂಮಿ ದಂಡಂ ಮಾತಾ ದ್ಯೌಶ್ಛತ್ರಂ ಜಗತಃ ಪತೇಃ. ಕೃಷ್ಣಾಜಿನಂ ಭೂಮಿ ದದೋ. ಕೃಷ್ಣಾಜಿನವನ್ನ ದದೋ ಕೃಷ್ಣಾಜಿನಂ ಭೂಮಿ. ಕೃಷ್ಣಾಜಿನವನ್ನ ವಾಮನ ರೂಪಿಯಾದ ಪರಮಾತ್ಮನಿಗೆ ಕೊಡ್ತಾ ಇದ್ದಾಳೆ. ದಂಡಂ ಸೋಮಃ ವನಸ್ಪತಿ. ವನಸ್ಪತಿ ನಮ್ಮ ಎಲ್ಲ ಸಸ್ಯಗಳಿಗೆ, ಔಷಧಿ ಸಸ್ಯಗಳಿಗೆಲ್ಲದಕ್ಕೂ ಕೂಡ ಒಳಗೆ ಕೇಳಿಸ್ತಾ ಇಲ್ಲ. ಈಗ ಕೇಳಿಸ್ತಾ ಇದೆಯಾ? ದಂಡಂ ಸೋಮೋ ಬೃಹಸ್ಪತಿ. ದಂಡವನ್ನ ಸೋಮನು ಬಂದು ಕೊಡ್ತಾ ಇದ್ದಾನೆ. ಇದು ಆದ್ಮೇಲೆ ಅಂದ್ರೆ ದಂಡವನ್ನ ಧರಿಸಬೇಕಲ್ಲ, ಆ ದಂಡವನ್ನ ತಂದು ಚಂದ್ರ ಕೊಡ್ತಾ ಇದ್ದಾನೆ. ಕೌಪೀನಾಚ್ಛಾದನಂ ಮಾತಾ. ಕೌಪೀನವನ್ನ, ಮೈ ಮೇಲೆ ಹೊದೆಯುವಂತಹ ವಸ್ತ್ರ ಬರೀ ಕೌಪೀನ ಅಷ್ಟೇ, ಆ ಕೌಪೀನವನ್ನ ತಾಯಿ ಕೊಡ್ತಾ ಇದ್ದಾಳೆ. ದ್ಯೌಶ್ಛತ್ರಂ ಜಗತಃ ಪತೇಃ. ಛತ್ರವನ್ನ,
ಛತ್ರಿಯನ್ನು ಹಿಡ್ಕೊಂಡು ಓಡಾಡ್ಬೇಕು ಅವನು ಬಿಸಿಲಲ್ಲಿ. ಆ ಛತ್ರಿಯನ್ನು ದೇವತೆ ಬಂದು ಕೂತಾ ಇದ್ದಾಳೆ. ಕಮಂಡಲಂ ವೇದ ಗರ್ಭ ಕುಶಾನ್ ಸಪ್ತರ್ಷಯೋ ಕಟ್ ಆಗ್ತಾ ಇದೆ ಗುರುಗಳೇ. ಒಂದೇ ನಿಮಿಷ. ಹಾ, ಒಂದೇ ನಿಮಿಷ. ಈಗ ಕೇಳಿಸ್ತಾ ಇದೆಯಾ? ಹೌದು ಗುರುಗಳೇ, ಕೇಳಿಸ್ತಾ ಇದೆ. ಸ್ವಲ್ಪ ನೆಟ್ವರ್ಕ್ ಇಂದ ಏನೋ ಇದಾಯ್ತು. ಈಗ ಸರಿಯಾಗಿದೆ ನೋಡಿ. ಸರಿಯಾಗಿದೆ ಅಂದ್ರೆ ಕಮಂಡಲಂ ವೇದ ಗರ್ಭ. ವೇದ ಗರ್ಭ ಅಂತಂದ್ರೆ ವೇದಗಳೆಲ್ಲವನ್ನು ಕೂಡ ತನ್ನ ಗರ್ಭದಲ್ಲಿ ಹೊಟ್ಟೆಯಲ್ಲಿ ಇಟ್ಟುಕೊಂಡ ಅಂತಂದ್ರೆ ಎಲ್ಲ ವೇದಗಳ ಜ್ಞಾನವನ್ನ ಬಲ್ಲಂತಹ ಚತುರ್ಮುಖ ಬ್ರಹ್ಮದೇವರು ಕಮಂಡಲವನ್ನ, ನೀರನ್ನ ಧರಿಸುವ ಪಾತ್ರೆಯನ್ನ ಇಟ್ಟುಕೊಂಡಿದ್ದ ಈ ವಾಮನನಿಗೆ ಕೊಡ್ತಾ ಇದ್ದಾರೆ. ಕುಶಾನ್ ಸಪ್ತರ್ಷಯೋ ದದುಹು. ವಸಿಷ್ಠ, ಅತ್ರಿ, ಪುಲಸ್ತ್ಯ, ಪುಲಹ, ಕ್ರತು, ಮರೀಚಿ, ಅತ್ರಿ ಮುಂತಾದ ಋಷಿಗಳೆಲ್ಲರೂ ಕೂಡ, ಆ ಎಲ್ಲ ಸಪ್ತರ್ಷಿಗಳು ಕೂಡ ವಾಮನ ರೂಪಿಯಾದಂತಹ ಪರಮಾತ್ಮನಿಗೆ ದರ್ಭೆಗಳನ್ನ ತಂದು ಕೊಡ್ತಾ ಇದ್ದಾರೆ. ದರ್ಭೆಗಳು ಕೂಡ ಕೂಡ್ಲಿಕ್ಕೆ ಬೇಕಾದ ಸಂದರ್ಭದಲ್ಲಿ ಉಪಯೋಗಿಸಿಕೊಳ್ತಾರೆ. ಅಂತಹ ದರ್ಭೆಗಳನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಸರಸ್ವತಿ ಅಕ್ಷಯಾತ್ಮನಃ. ವಿದ್ಯೆಗೆ ಅಭಿಮಾನಿಯಾದಂತಹ ಸರಸ್ವತಿ ದೇವಿ ಎಲ್ಲ ವೇದ ವಿದ್ಯೆಗಳಿಂದ ಪ್ರತಿಪಾದನ ಅಂತಹ ಮಂತ್ರಕ್ಕೆ ಪ್ರತಿಪಾದನಾದ ದೇವತೆ ಪರಮಾತ್ಮ. ಆ ಪರಮಾತ್ಮನಿಗೆ ಮಂತ್ರ ಜಪ ಮಾಡ್ಲಿಕ್ಕೆ ಬೇಕಾದಂತಹ ಅಕ್ಷಮಾಲೆಯನ್ನು ಕೊಡ್ತಾ ಇದ್ದಾಳೆ. ಅಕ್ಷಮಾಲೆ ಅಂದ್ರೆ ಜಪಮಾಲೆ ಅಂತ ಅರ್ಥ. ಜಪವನ್ನು ಮಾಡುವಾಗ 2 ಮಣಿಗಳ ಮಾಲೆಯಿಂದ ಮಾಡಬೇಕು ಅಂತ ಶಾಸ್ತ್ರ ವಿಧಾನ ಇದೆ. ಮತ್ತಿನ್ನೊಂದು ಕಮಲಾಕ್ಷಿಮಣಿ ಅಂತ. ಅದು ವಾಯ್ಸ್ ಕಟ್ ಆಗ್ತಾ ಇದೆ, ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಒಂದೇ ನಿಮಿಷ. ಸರಿ. ಹೀಗೆ ಕಮಲಾಕ್ಷಿ ಮಣಿಯನ್ನ, ಅಕ್ಷಮಾಲೆಯನ್ನ, ಇವು ಎರಡನ್ನ ಬಳಸಿ ಮಾತ್ರ ನಾವು ಜಪವನ್ನ ಮಾಡಬೇಕು. ಅಂತಹ ಅಕ್ಷಮಾಲೆಯನ್ನ ಸರಸ್ವತಿ ದೇವಿ ತಂದು ವಾಮನ ರೂಪಿಯಾದಂತಹ ಪರಮಾತ್ಮನಿಗೆ ಕೊಡ್ತಾ ಇದ್ದಾಳೆ. ಪ್ರತಿಕಾಮದ ಪಾತ್ರಿಕಾಂ ಅದಾತ್ ಭಿಕ್ಷಾಂ ಭಗವತಿ ಸಾಕ್ಷಾತ್ ವಿಕಾಸತಿ. ಪಾತ್ರೆಯನ್ನು ಕೊಡ್ಬೇಕಲ್ಲ, ಭಿಕ್ಷಾ ಪಾತ್ರೆಯನ್ನು ಕೊಡ್ಬೇಕಲ್ಲ. ಭಿಕ್ಷಾ ಪಾತ್ರೆಯನ್ನು ಯಾರು ಕೊಟ್ರು? ಕುಬೇರ ಸಾಕ್ಷಾತ್ತಾಗಿ ತಾನೇ ಬಂದು ಭಿಕ್ಷಾ ಪಾತ್ರೆಯನ್ನು ಕೊಡ್ತಾ ಇದ್ದಾನೆ. ಇಡೀ ಲೋಕಕ್ಕೆ ಸಂಪತ್ತನ್ನು ಕೊಡುವಂತಹ ದೇವತೆ ಲಕ್ಷ್ಮೀದೇವಿ. ಕುಬೇರಾಧಿಪತಿ, ಧನಾಧಿಪತಿ. ತುಂಬಾ ಬ್ರೇಕ್ ಆಗ್ತಾ ಇದೆ ಗುರುಗಳೇ. ಏನು ಕೇಳಿಸ್ತಾ ಇಲ್ಲ ಗುರುಗಳೇ. ನನ್ನ ಮಾತು ಕೇಳಿಸ್ತಾ ಇದೆಯಾ? ಇಲ್ಲ ಗುರುಗಳೇ, ಸರಿಯಾಗಿ ಕೇಳಿಸ್ತಾ ಇಲ್ಲ.
ಗುರುಗಳೇ ನಿಮ್ದು ಮ್ಯೂಟ್ ಆಗಿದೆ, ಏನು ಕೇಳಿಸ್ತಿಲ್ಲ. ನಾ ಮ್ಯೂಟ್ ಆಗಿದ್ದೆ, ಈಗ ಕೇಳಿಸ್ತಾ ಇದೆ ನೋಡಿ. ಈಗ ಕೇಳಿಸ್ತಾ ಇದೆ ಗುರುಗಳೇ. ಹಾ ಈ ರೀತಿಯಾಗಿ ಭಗವಂತ ಉಪನಯನವಾದಂತಹ ನಂತರದಲ್ಲಿ ಯಕ್ಷರಾಜನಾದಂತಹ ಕುಬೇರ ಬಂದು ಭಿಕ್ಷಾಪಾತ್ರೆಯನ್ನು ಕೊಡ್ತಾ ಇದ್ದಾನೆ. ಸರಸ್ವತಿ ಬಂದು ಪಾರ್ವತೀ ದೇವಿ ಬಂದು ಭಿಕ್ಷೆಯನ್ನ ಹಾಕ್ತಾ ಇದ್ದಾಳೆ. ಹೀಗೆ ಇವರಿಬ್ಬರ ಭಿಕ್ಷಾಪಾತ್ರೆ ಮತ್ತು ಭಿಕ್ಷೆಯನ್ನು ಸ್ವೀಕಾರ ಮಾಡಿ ಆ ಇಡೀ ಸಭಾಮಂಟಪದಲ್ಲಿ ಪರಮಾತ್ಮ ಪ್ರಕಾಶಮಾನವಾಗಿ ಹೊಳಿತಾ ಇದ್ದಾನೆ. ಅವನ ಪ್ರಕಾಶಕ್ಕೆ ಬ್ರಹ್ಮರ್ಷಿಗಳ ಸಮೂಹ ಯಾರು ಇದ್ರೋ ಅವರೆಲ್ಲರೂ ಕೂಡ ಬಹಳ ಆಶ್ಚರ್ಯ ಪಡ್ತಾ ಇದ್ದಾರೆ. ಯಾವ ಪರಮಾತ್ಮನ ಆ ಪ್ರಕಾಶ ಇಡೀ ಜಗತ್ತನ್ನು ವ್ಯಾಪಿಸಿ ಬಿಟ್ಟಿದೆಯೋ ಅದು ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸ ಬ್ರಹ್ಮ ವರ್ಚಸೇನೈವ ಸಭಾಂ ಸಂಭಾವಿತೋ ವಟುಃ ಬ್ರಹ್ಮರ್ಷಿ ಗಣ ಸಂಘುಷ್ಟಾಂ ಅತ್ಯರೋಚತ ಮಾರಿಷಃ. ಎಲ್ಲ ದೇವತೆಗಳಿಂದ ಹೊಗಳಿಕೆಗೆ ಪಾತ್ರನಾದವನು, ಎಲ್ಲ ದೇವತೆಗಳ ಸತ್ಕಾರಕ್ಕೆ ವಿಷಯನಾದವನು, ಎಲ್ಲ ದೇವತೆಗಳು ಬಂದು ವಾಮನ ರೂಪಿಯಾದಂತಹ ಪರಮಾತ್ಮನನ್ನು ಕೊಂಡಾಡ್ತಾ ಇದ್ದಾರೆ. ಅಂತಹ ಈ ಪರಮಾತ್ಮ ತನ್ನ ಬ್ರಹ್ಮ ತೇಜಸ್ಸಿನಿಂದ, ಈ ಬ್ರಹ್ಮ ತೇಜಸ್ಸು ಸಹಜವಾಗಿ ಸಿಗುವಂತಹದ್ದಲ್ಲ, ನಿರಂತರವಾಗಿ ಗಾಯತ್ರಿ ಪ್ರತಿಪಾದ್ಯನಾದಂತಹ ಪರಮಾತ್ಮನ ಉಪಾಸನೆ ಇತ್ತು ಅಂದ್ರೆ ಮಾತ್ರ ಈ ವರ್ಚಸ್ಸು ಇದೆಲ್ಲ ಬರ್ಲಿಕ್ಕೆ ಸಾಧ್ಯ. ಆದ್ರೆ ಸಾಕ್ಷಾತ್ ಆ ಗಾಯತ್ರಿ ಪ್ರತಿಪಾದ್ಯನಾದಂತಹ ಪರಮಾತ್ಮನೇ ವಟುವಿನ ರೂಪವನ್ನು ಧರಿಸಿ ನಿಂತಾಗ ಎಂತಹ ಪ್ರಕಾಶ ಇರಬೇಕು. ಇಡೀ ಜಗತ್ತು ಈ ಪರಮಾತ್ಮನ ಪ್ರಕಾಶವನ್ನ ಧರಿಸಿಕೊಂಡಿದೆ. ಇಡೀ ಜಗತ್ತೆಲ್ಲ ಪರಮಾತ್ಮನ ಪ್ರಕಾಶದಿಂದ ಬೆಳಗುತ್ತಾ ಇದೆ. ನಂತರದಲ್ಲಿ ಆ ಉಪನಯನದಿಂದಾಗಿ ದ್ವಿಜತ್ವ ಬಂತು ಇವನಲ್ಲಿ. ಆ ದ್ವಿಜತ್ವವನ್ನು ಪಡೆದಂತಹ ಇವನು ಅಗ್ನಿಯಲ್ಲಿ ಮಾಡಬೇಕಾದ ಕರ್ಮಗಳು ಅಂತ ಆ ಬ್ರಾಹ್ಮಣ ವಟುವಿಗೆ ಇರುತ್ತೆ. ಆ ಎಲ್ಲ ಕರ್ಮಗಳನ್ನ ನೆರವೇರಿಸ್ತಾ ಇದ್ದಾನೆ. ಸಮಿಧೆಗಳಿಂದ ಅಕ್ಷತೆ ಕಾಳುಗಳಿಂದಾಗಿ ಪರಮಾತ್ಮನ ಅರ್ಚನೆಯನ್ನ ಮಾಡ್ತಾ ಇದ್ದಾನೆ. ಸಮಿದ್ಧಮಾಹಿತಂ ವನ್ಹಿಂ ಕೃತ್ವಾ ಪರಿಸಮೂಹನಂ ಪರಿಸ್ಥೀರ್ಯ ಸಮಭ್ಯರ್ಚ ಸಮಿದ್ಭಿರಜುಹೋ ದ್ವಿಜಃ. ಸಮಿತುಗಳಿಂದ ಹೋಮ ಮಾಡ್ದ. ಇದೆಲ್ಲ ಮುಗೀತು. ಇದು ಆದ್ಮೇಲೆ ಈ ಹುಟ್ಟಿದ್ ಯಾವ ಕಾರಣಕ್ಕೋ ಆ ಕೆಲಸವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೀಗ. ಹುಟ್ಟಿದ ತತ್ಕ್ಷಣದಲ್ಲಿ ಬಲಿಯ ಮನೆಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಅಶ್ವಮೇಧ ಯಾಗಗಳನ್ನ ಭೃಗುವಂಶದ ಬ್ರಾಹ್ಮಣರೆಲ್ಲರೂ ಬಂದ್ ಮಾಡಿಸ್ತಾ ಇದ್ದಾರೆ ಶುಕ್ರಾಚಾರ್ಯರ ನೇತೃತ್ವದಲ್ಲಿ. ಪರಮಾತ್ಮ ಎಲ್ಲ ಸಂಪತ್ತುಗಳಿಂದ ಪೂರ್ಣ, ಯಾವ ಸಂಪತ್ತಿನ ಕೊರತೆಯೂ ಇಲ್ಲ ಪರಮಾತ್ಮನಿಗೆ. ಅಂತಹ ಪರಮಾತ್ಮ ಬಲಿಚಕ್ರವರ್ತಿ 100ನೇ ಅಶ್ವಮೇಧ ಯಾಗವನ್ನ ಮಾಡುವ ಸಂದರ್ಭದಲ್ಲಿ ಅವನನ್ನ ಬೇಡುವ ಉದ್ದೇಶದಿಂದಾಗಿ ತಾನು ಆ ಬಲಿಯ ಯಜ್ಞ ನಡೀತಾ ಇರುವಂತಹ ಪ್ರದೇಶಕ್ಕೆ ತೆರಳುತ್ತಾ ಇದ್ದಾನೆ. ಎಲ್ಲಿ ಮಾಡ್ತಾ ಇದ್ರು? ಭೃಗುವತ್ಸ ಅಂತ ಕರೀತಾರೆ. ನರ್ಮದಾ ನದಿಯ ತೀರ. ಈಗ ಭರೂಚ್ ಅಂತ ಕರೀತಾರೆ. ಭೃಗು ಕಚ್ಚ ಅಥವಾ ಭೃಗುವತ್ಸ ಅಂತ ಕರೆಸಿಕೊಳ್ಳುವಂತಹ ನರ್ಮದಾ ನದಿಯ ತೀರದಲ್ಲಿ, ಗುಜರಾತ್ ಅದರ ತೀರದಲ್ಲಿರುವಂತಹ ಶ್ರೇಷ್ಠವಾದ ಒಂದು ಪ್ರದೇಶದಲ್ಲಿ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾನೆ. ಆ ಯಾಗವನ್ನು ಮಾಡ್ತಾ ಇರುವಂತಹ ಪ್ರದೇಶದಲ್ಲಿ ವಾಮನ ನಿಧಾನವಾಗಿ ಬರ್ತಾ ಇದ್ದಾನೆ.
ಈ ಸಂದರ್ಭದಲ್ಲಿ ನೂರಾರು ಜನ ಆ ಯಾಗದ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರ್ತಾರೆ. ವ್ಯಾಖ್ಯಾನಗಳಲ್ಲೆಲ್ಲ ಕೊಟ್ಟಿದ್ದಾರೆ. ಒಂದು ಯಜ್ಞ ಆಗಬೇಕು ಅಂತಂದ್ ಹೇಳಿದ್ರೆ, ಯಾವುದೋ ಚಿಕ್ಕದಾದ ಯಜ್ಞ ಆಗಬೇಕು ಅಂತಂದ್ರೆ ಅನೇಕ ಜನರು ಬೇಕು. ಅಶ್ವಮೇಧ ಯಾಗವನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಯಾಗದ ಆ ಮಂಟಪದಲ್ಲಿಯೇ ತುಂಬಾ ಜನ ಇರ್ತಾರೆ. ಒಬ್ಬನಂತೂ ಯಜಮಾನ ಮತ್ತು ಯಜಮಾನನ ಪತ್ನಿ. ಅದಕ್ಕೆ ಪುರೋಹಿತರು ಒಟ್ಟಾರೆ 16 ಜನ ಇರ್ತಾರೆ. ಅಧ್ವರ್ಯುಗಳು, ಉದ್ಗಾತರು, ಪ್ರತಿಹರ್ತರು, ಸ್ತೋತ್ರ ಅಂತ ಈ ರೀತಿಯಾಗಿ ಇರ್ತಾರೆ. ಒಂದೊಂದ್ರಲ್ಲೂ 4 ಜನ ಅಂತ ಇರ್ತಾರೆ. ಇದು ಆದ್ಮೇಲೆ 17ನೇದವನು ಒಬ್ಬನು ಅಂತ ಈ ರೀತಿಯಾಗಿ ಅನೇಕ ಯಜ್ಞಗಳು. ಇದು ಒಂದೊಂದು ಯಜ್ಞಕ್ಕೆ ಈ ತರ ಇರುತ್ತೆ. ಹೀಗೆ ಒಂದು ಯಜ್ಞ ಅಲ್ಲ, ಅನೇಕ ಯಜ್ಞಗಳಲ್ಲಿ ನಡೀತಾ ಇತ್ತು. ಆ ಯಜ್ಞಗಳು ಆಗ್ತಾ ಇದೆ. ಅವರೆಲ್ಲ ಯಜ್ಞದಲ್ಲಿ ಮಂತ್ರಗಳನ್ನು ಹೇಳಿ ವೇದ ಪ್ರತಿಪಾದ್ಯನಾದ ಪರಮಾತ್ಮನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಆ ಪರಮಾತ್ಮನೇ ಬರ್ತಾ ಇದ್ದಾನೆ. ಅವರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ, ದೊಡ್ಡ ಯಾಗ ಆಗ್ತಾ ಇದೆ. ಸೂರ್ಯನ ತೇಜಸ್ಸು, ಅಗ್ನಿಯ ಪ್ರಭಾವ ಎಲ್ಲ ಮಂಕಾಗಿ ಹೋಗುವ ಹಾಗೆ ನಾವ್ ಯಾವ್ದೋ ಒಂದು ಟಾರ್ಚ್ ಲೈಟ್ ಹಚ್ಚಿದ್ರೆ ಸೂರ್ಯನ ಪ್ರಕಾಶದ ಎದುರುಗಡೆಯಲ್ಲಿ ಟಾರ್ಚ್ ಲೈಟ್ ಎಲ್ಲ ಹೇಗೆ ಮಂಕಾಗಿ ಹೋಗಿಬಿಡುತ್ತೋ ಹಾಗೆ ಪರಮಾತ್ಮ ಆ ಸ್ಥಳಕ್ಕೆ ಬಂದಾಗ ಉಳಿದ ಎಲ್ಲ ಪ್ರಕಾಶವು ಕೂಡ ಮಂಕಾಗಿ ಹೋಗಿಬಿಟ್ಟಿದೆ. ಯಾರು ಬಂದಿದ್ದಾರೆ? ಈ ಯಜ್ಞದ ಅಗ್ನಿಯ ಪ್ರಕಾಶ ಕಡಿಮೆಯಾಗಿ ಹೋಗಿದೆ ಅಂತಂದ್ ಹೇಳಿದರೆ ಸಾಕ್ಷಾತ್ ಸೂರ್ಯನೇ ಬಂದ್ಬಿಟ್ಟಿದ್ದಾನೋ ಏನೋ. ಯಾಕೆ ಅಂದ್ರೆ ಅಷ್ಟು ಪ್ರಕಾಶ, ಈ ಅಗ್ನಿಯ ಪ್ರಕಾಶವನ್ನು ಹೋಗಲಾಡಿಸಬೇಕು, ಇದನ್ನ ಮಂಕ್ ಮಾಡಬೇಕು ಅಂತಂದ್ ಮತ್ತೆ ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ಗುರುಗಳೇ. ಏನು ಕೇಳಿಸ್ತಿಲ್ಲ ಗುರುಗಳೇ. ಕೇಳಿಸ್ತಾ ಇಲ್ಲ ಗುರುಗಳೇ. ದಂಡವನ್ನ, ಕಮಂಡಲುವನ್ನ, ಮೇಖಲ ಅಂತಂದ್ ಹೇಳಿದ್ರೆ ಉಡದಾರವನ್ನ ಕಟ್ಟಿಕೊಂಡು, ಜಟೆಯನ್ನ ಧರಿಸಿಕೊಂಡು ಬ್ರಾಹ್ಮಣನಾಗಿ ಬಂದು, ಅವನಿಗಾಗಲೇ ಶಿಖಾ ಮುಂತಾದವುಗಳೆಲ್ಲ ಬಂದ್ಬಿಟ್ಟಿತ್ತು. ಈ ಎಲ್ಲವನ್ನ ಧರಿಸಿಕೊಂಡು ಆ ಯಾಗಶಾಲೆಗೆ ಬರ್ತಾ ಇದ್ದಾನೆ. ಅಶ್ವಮೇಧ ನಡೆಯುವಂತಹ ಯಾಗಶಾಲೆಗೆ ಬರ್ತಾ ಇದ್ದಾನೆ. ಈ ಆಕಾರವುಳ್ಳಂತಹ ವಾಮನ ರೂಪಿಯಾದ ಪರಮಾತ್ಮನನ್ನು ನೋಡ್ತಾ ಇದ್ದಾರೆ. ಅವರು ಎಲ್ರೂ ಎದ್ದು ನಿಂತು ಬರ್ತಾ ಇದ್ದಾರೆ. ಈಗ ಲೌಕಿಕವಾದ ಯಾವ ಯಜ್ಞ ಯಾಗಾದಿಗಳಲ್ಲೂ 3 ಅಗ್ನಿಗಳ ಉಪಯೋಗ ಇಲ್ಲ. ಅಲ್ಲಿ ತುಂಬಾ ಕಟ್ಟುನಿಟ್ಟಾಗಿ ಪಾಲಿಸುವಂತಹ ಬ್ರಾಹ್ಮಣರಲ್ಲಿ ಮಾತ್ರ ಈ 3 ಅಗ್ನಿಗಳಿರತ್ತೆ. ಅದು ಇಡೀ ದೇಶದಲ್ಲಿ 2-3 ಜನ ಪ್ರತಿನಿತ್ಯದಲ್ಲಿ ಆ ಅಗ್ನಿಯ ಉಪಾಸನೆಯನ್ನು ಮಾಡೋರಿದ್ದಾರೆ. 3 ಅಗ್ನಿಗಳು, ಆಹವನೀಯ, ಗಾರ್ಹಪತ್ಯ, ದಕ್ಷಿಣಾಗ್ನಿ ಅಂತ 3 ಅಗ್ನಿಗಳು ಯಾಗವನ್ನು ಮಾಡ್ಬೇಕಾದ್ರೆ ಇರತ್ತೆ. ಅದರಲ್ಲಿ ಒಂದು ಅಗ್ನಿಯಲ್ಲಿ ಅಡಿಗೆಯನ್ನು ತಯಾರು ಮಾಡೋದು, ಯಜ್ಞಕ್ಕೆ ಬೇಕಾದ ಅಡಿಗೆಗಳನ್ನ, ಇನ್ನೊಂದು ಅಗ್ನಿಯಲ್ಲಿ ದುಷ್ಟ ಶಕ್ತಿಗಳನ್ನ ನಾಶ ಮಾಡ್ಲಿಕ್ಕೆ ಅಂತ ಅದರಲ್ಲಿ ಆಹುತಿಯನ್ನು ಕೊಡೋದು, ಇನ್ನೊಂದು ಪ್ರಧಾನವಾದ ಅಗ್ನಿ ಅಂತ ಇರುತ್ತೆ. ಹೀಗೆ 3 ಅಗ್ನಿಗಳಲ್ಲಿ ಯಜ್ಞವನ್ನು ಮಾಡುವಂತಹದ್ದು ಕ್ರಮ. ಅದರಲ್ಲಿ 3 ಅಗ್ನಿ ಅಭಿಮಾನಿಗಳಾದ ದೇವತೆಗಳು ಒಟ್ಟಿಗೆ ಬಂದ್ರು ಅಂತಂದ್ ಹೇಳಿದ್ರೆ ಏನು ಪ್ರಕಾಶ ಇರುತ್ತೋ ಆ ಪ್ರಕಾಶ ಈ ವಾಮನ ರೂಪಿಯಾದ ಪರಮಾತ್ಮ ಬಂದಾಗ ಆಗ್ತಾ ಇದೆ. ಬಂದ್ ನೋಡಿದ್ರೆ ಎಷ್ಟು ಚೆನ್ನಾಗಿದ್ದಾನಲ್ಲ, ನೋಡಿದ್ರೆ ಮತ್ತೆ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ಇಂತಹ ವಾಮನ ರೂಪಿಯಾದಂತಹ ಪರಮಾತ್ಮನನ್ನ ನೋಡಿದ ತತ್ಕ್ಷಣದಲ್ಲಿ ಬಂದವರಿಗೆ ತತ್ಕ್ಷಣದಲ್ಲಿ ಆಸನವನ್ನು ಕೊಡ್ಬೇಕು. ನಗುಮುಖದಿಂದಾಗಿ ಅವರನ್ನ ಸ್ವಾಗತ ಮಾಡಬೇಕು. ಬಂದವರಿಗೆ ಆಸನವನ್ನು ಕೊಟ್ಟು ಉಪಚಾರವನ್ನು ಮಾಡಬೇಕು. ಆ ಉಪಚಾರವನ್ನು ಮಾಡ್ತಾ ಇದ್ದಾರೆ.
ವಾಮನ ರೂಪಿಯಾದಂತಹ ಪರಮಾತ್ಮನನ್ನ ಬಲಿಚಕ್ರವರ್ತಿ ಕರೆದು ಆಸನ ಹಾಕಿ ಅವರಿಗೆ ಯೋಗ್ಯವಾದ ಸ್ಥಾನದಲ್ಲಿ ಕೂಡಿಸ್ತಾ ಇದ್ದಾನೆ. ಇದನ್ನ ಶ್ಲೋಕಗಳ ಮುಖಾಂತರವಾಗಿ ನೋಡ್ತಾ ಬರೋಣ. ಶ್ರುತ್ವಾಶ್ವಮೇಧೈರ್ಯಜಮಾನ ಮೂರ್ಜಿತಂ ಬಲಿಂ ಭೃಗೂಣಾಂ ಉಪಕಲ್ಪಿತೈಸ್ತತಃ ಜಗಾಮ ತತ್ರಾಖಿಲ ಸಾರ ಸಂಹೃತೋ ಭಾರೇಣ ಗಾಂ ಸನ್ನಮಯನ್ ಪದೇ ಪದೇ. ಅಶ್ವಮೇಧ ಯಾಗಗಳಿಗೆ ಯಜಮಾನನಾಗಿ ನಿಂತವನು ಬಲಿಚಕ್ರವರ್ತಿ. ಭೃಗು ಋಷಿಗಳು ಮತ್ತು ಭೃಗು ಋಷಿಗಳ ವಂಶದಲ್ಲಿ ಬಂದಂಥವರು ಯಾವ್ಯಾವ ಬ್ರಾಹ್ಮಣರಿದ್ದಾರೋ ಆ ಎಲ್ಲ ಬ್ರಾಹ್ಮಣರನ್ನು ಕೂಡ ಮುಂದೆ ಮಾಡಿಕೊಂಡು ತನ್ನ ಶಿಷ್ಯನಾದ ಬಲಿಚಕ್ರವರ್ತಿಯಿಂದಾಗಿ ದೊಡ್ಡ ಅಶ್ವಮೇಧವನ್ನು ಯಾಗ ಮಾಡ್ಲಿಕ್ಕೋಸ್ಕರ ಅಂತ ಭೃಗು ಋಷಿಗಳು ಪ್ರಾರಂಭ ಮಾಡಿದ್ದಾರೆ. ಸ್ವಯಂ ತಾನೆಲ್ಲ ಸಂಪತ್ತುಗಳಿಂದ ಪೂರ್ಣನಾಗಿದ್ರೂ ಕೂಡ ಬಲಿಯನ್ನ ಬೇಡ್ಲಿಕ್ಕೆ ಅಂತ ವಾಮನ ರೂಪಿಯಾದ ಪರಮಾತ್ಮ ಹೋಗ್ತಾ ಇದ್ದಾನೆ. ಎಲ್ಲಿ ಮಾಡ್ತಾ ಇದ್ದಾರೆ? ತಂ ನರ್ಮದಾಯಾಸ್ತಟ ಉತ್ತರೆ ಬಲೆ ಯಜ್ಞರ್ತ್ವಿಜಸ್ತೆ ಭೃಗುವತ್ಸ ಸನ್ಯಕೆ ಪ್ರವರ್ತಯಂತೋ ಭೃಗವಃ ಕ್ರತೂತ್ತಮಂ ವ್ಯಚಕ್ಷರಾದುದಿತಂ ಯತ್ ವ್ಯಚಕ್ಷತಾರಾದುದಿತಂ ಯಥಾ ರವಿಂ. ನಮ್ ಪಕ್ಕದಲ್ಲೇ ಸೂರ್ಯ ಹಾಗೆ ಉದಯಿಸಿ ಬಂದ್ರೆ ಎಷ್ಟು ಪ್ರಕಾಶಮಾನವಾಗಿರುತ್ತೋ ಹಾಗೆ ವಾಮನ ರೂಪಿಯಾದ ಪರಮಾತ್ಮ ಬಂದ ಅಂದ್ರೆ ನಮ್ಮ ಮನೆ ಪಕ್ಕದಲ್ಲೇ ಸೂರ್ಯ ಉದಯಿಸಿ ಬರ್ತಾ ಇದ್ದಾನೋ ಏನೋ, ದೂರದಲ್ಲಿ ಎಲ್ಲೋ ಅಲ್ಲ, ನಮ್ಮ ಮನೆ ಪಕ್ಕದಲ್ಲೇ ಉದಯಿಸಿ ಬಂದ್ರೆ ಯಾವ ರೀತಿಯಾಗಿರುತ್ತೋ ತೇಜಸ್ಸು, ಹಾಗೆ ಪ್ರಕಾಶ ವಾಮನ ರೂಪಿಯಾದ ಪರಮಾತ್ಮ ಬಂದಾಗ ಆಗ್ತಾ ಇದೆ. ನರ್ಮದಾ ನದಿಯ ಸಮೀಪದಲ್ಲಿ ಭೃಗುವತ್ಸ ಅನ್ನುವ ಕ್ಷೇತ್ರದಲ್ಲಿ ಈ ಯಾಗವನ್ನ ಮಾಡ್ತಾ ಇದ್ದಾರೆ. ಆ ಸ್ಥಳಕ್ಕೆ ವಾಮನ ರೂಪಿಯಾದ ಪರಮಾತ್ಮ ಪ್ರವೇಶವಾಗ್ತಾ ಇದ್ದಾನೆ. ಅವನ ಪ್ರಕಾಶಕ್ಕೆ ಎಲ್ಲ ಸಭಾಸದರ ತೇಜಸ್ಸು, ಅವರು ಮಹಾಜ್ಞಾನಿಗಳು, ತಪಸ್ವಿಗಳು, ಅವರ ಮುಖದಲ್ಲೂ ಅದ್ಭುತವಾದ ತೇಜಸ್ಸಿದೆ. ಅಗ್ನಿಯ ತೇಜಸ್ಸು ಆ ಸ್ಥಳದಲ್ಲಿ ಇತ್ತು. ಆದ್ರೆ ವಾಮನ ರೂಪಿಯಾದ ಪರಮಾತ್ಮ ಬಂದ ತಕ್ಷಣದಲ್ಲಿ ಎಲ್ಲರ ಪ್ರಕಾಶವು ಕೂಡ ಮಂಕಾಗಿ ಹೋಗ್ಬಿಡತ್ತೆ. ರಾತ್ರಿಯ ಸಂದರ್ಭದಲ್ಲಿ ಸ್ವಲ್ಪ ಸ್ವಲ್ಪ ದೂರಕ್ಕೆ ಒಂದೊಂದು ದೀಪಸ್ತಂಭಗಳನ್ನು ನಿಲ್ಲಿಸಿರ್ತಾರೆ, ಲೈಟಿನ ಕಂಬಗಳನ್ನು ನಿಲ್ಲಿಸಿರ್ತಾರೆ. ಒಂದೊಂದು ಲೈಟಿನ ಕಂಬದಲ್ಲೂ ಒಂದೊಂದು ಇವು ಲೈಟ್ ಇರತ್ತೆ. ಅದಕ್ಕೆ ಸ್ವಿಚ್ ಹಾಕಿದಾಗ ಎಲ್ಲದರಲ್ಲೂ ಕೂಡ ಪ್ರಕಾಶ ಬರ್ತಾ ಇರತ್ತೆ. ಎಲ್ಲದರ ಪ್ರಕಾಶವು ನಮ್ಗೆ ರಾತ್ರಿಯ ಸಂದರ್ಭದಲ್ಲಿ ಅನುಭವಕ್ಕೆ ಬರುತ್ತೆ. ಆದರೆ ಬೆಳಗಾದಾಗ ಅವು ಎಲ್ಲ ಲೈಟ್ಗಳನ್ನು ಹಾಕಿಟ್ಟಿದ್ರು. ರಾತ್ರಿ ಸಂದರ್ಭದಲ್ಲಿ ಯಾವ್ದು ತುಂಬಾ ಪ್ರಕಾಶಮಾನವಾಗಿ ಕಾಣ್ತಾ ಇತ್ತು ಆ ದೀಪಗಳ ಪ್ರಕಾಶ ಎಲ್ಲ ಮಂಕಾಗಿ ಹೋಗಿಬಿಡತ್ತೆ. ಪ್ರಕಾಶ ಇತ್ತೋ ಇಲ್ವೋ? ಇತ್ತು. ಆದರೆ ಸೂರ್ಯನ ಪ್ರಕಾಶದ ಎದುರಿನಲ್ಲಿ ಈ ಎಲ್ಲ ಪ್ರಕಾಶವೂ ಕೂಡ ಮಂಕಾಗಿ ಹೋಗಿಬಿಡತ್ತೆ. ಹೇಗೋ ಹಾಗೇನೆ ಈ ಪರಮಾತ್ಮ ಬರುವುದಕ್ಕಿಂತ ಮುಂಚೆ ಅಲ್ಲಿದ್ದಂತಹ ಎಲ್ಲ ಬ್ರಾಹ್ಮಣರ ಮುಖದ ಪ್ರಕಾಶದಿಂದಾಗಿ, ಅಗ್ನಿಯ ಪ್ರಕಾಶದಿಂದ ಇಡೀ ವೇದಿಕೆ ತುಂಬಾ ಶೋಭಾಯಮಾನವಾಗಿಯೇ ಇತ್ತು. ಆದ್ರೆ ಪರಮಾತ್ಮನ ಪ್ರವೇಶವಾದಾಗ ಇವನ ಪ್ರಕಾಶ ಎಲ್ಲರ ಪ್ರಕಾಶವನ್ನು ಮೀರಿಸಿದಂತಹ ತೇಜಸ್ಸು, ಇವನ ತೇಜಸ್ಸಿನಿಂದ ಇಡೀ ಪ್ರದೇಶ ಕಂಗೊಳಿಸ್ತಾ ಇದೆ. ತತ್ರತ್ವಿಜೋ ಯಜಮಾನಃ ಸದಸ್ಯಾಃ ಹತತ್ವಿಷೋ ಹೃತತ್ವಿಷೋ ವಾಮನ ತೇಜಸಾ ನೃಪ ಸೂರ್ಯಃ ಕಿಮಾಯಾತ್ಯಥವಾ ವಿಭಾವಸುಃ ಸನತ್ ಕುಮಾರೋತ್ರ ದಿದೃಕ್ಷಯ ಕ್ರತೋ. ಸೂರ್ಯನೇ ಸಾಕ್ಷಾತ್ತಾಗಿ ಬಂದಿದ್ದಾನೋ ಅಥವಾ ಅಗ್ನಿದೇವರೇ ಈ ಯಜ್ಞ ಹೇಗ್ ನಡೀತಾ ಇದೆ ಅಂತ ನೋಡ್ಲಿಕ್ಕೆ ಮೇಲ್ವಿಚಾರಣೆಗೆ ಬಂದಿದ್ದಾರೋ, ಸನತ್ ಕುಮಾರರು ಬಂದಿದ್ದಾರೋ, ಯಾರು ಬಂದಿದ್ದಾರೋ ನಮಗ್ ಗೊತ್ತಾಗ್ತಾ ಇಲ್ಲ. ಪ್ರಕಾಶ ನೋಡಿದರೆ ಎಲ್ಲರ ಪ್ರಕಾಶವನ್ನು ಮೀರಿಸುವಂತಹ ಪ್ರಕಾಶ ಇದೆ ಅಂತ ಅವರೆಲ್ಲ ಊಹೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವರೆಲ್ಲ ಊಹೆ ಮಾಡುವ ಸಂದರ್ಭದಲ್ಲಿಯೇ ಅವನು ಆ ಅಶ್ವಮೇಧದ ಯಾಗಶಾಲೆಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಇತ್ತಂ ಸ ಶಿಷ್ಯೇಷು ಭೃಗುಶ್ವನೇ ಕಥಾ ವಿತರ್ಕ್ಯಮಾಣೋ ಭಗವಾನ್ ಸ ವಾಮನಃ ಸದಂಡ ಛತ್ರಂ ಸ ಜಲಂ ಕಮಂಡಲುಂ ವಿವೇಶ ಬಿಭ್ರದ್ಧಯ ಮೇಧವಾಟಂ. ದಂಡ, ಛತ್ರ, ಕಮಂಡಲು, ಮೇಖಲ, ದಂಡವನ್ನು ಧರಿಸಿಕೊಂಡಿದ್ದಾನೆ, ಕೈಯಲ್ಲಿ ಭಿಕ್ಷಾ ಪಾತ್ರೆಯನ್ನು ಧರಿಸಿಕೊಂಡಿದ್ದಾನೆ, ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ, ಮೇಖಲೆಯಲ್ಲಿ ಉಡುದಾರದಲ್ಲಿ ಕೌಪೀನವನ್ನು ಧರಿಸಿಕೊಂಡು ಕಮಂಡಲವನ್ನು ಹಿಡಿದುಕೊಂಡು ಆ ಅಶ್ವಮೇಧದ ಯಾಗಶಾಲೆಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಮೌಂಜಿ, ಮೇಖಲ, ದಂಡ, ಕಮಂಡಲು ಇದನ್ನೆಲ್ಲ ಹಿಡಿದುಕೊಂಡು ಬರ್ತಾ ಇರುವಂತಹ ಮಾಯಾಮಾಣವಕಂ, ತನ್ನ ಇಚ್ಛೆಯಿಂದಾಗಿ
ಒಟವಿನ ಶರೀರವನ್ನು ಧರಿಸಿರುವಂತಹ ಇವನನ್ನ ಎಲ್ಲರೂ ನೋಡ್ತಾ ಇದ್ದಾರೆ. ಆ ಪ್ರದೇಶದಲ್ಲಿರುವ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ, ಮೋಹಿತರಾಗಿದ್ದಾರೆ. ಎಷ್ಟು ಸೌಂದರ್ಯ, ಎಷ್ಟು ಆಕರ್ಷಣ ಶಕ್ತಿ, ಎಷ್ಟು ತೇಜಸ್ಸು, ಎಷ್ಟು ಮುಖದಲ್ಲಿರುವಂತಹ ಕಾಂತಿ ಎಲ್ಲರನ್ನೂ ಕೂಡ ಮೋಹಗೊಳಿಸ್ತಾ ಇದೆ. ಅವನನ್ನೇ ನೋಡ್ಬೇಕು ಅನ್ನುವ ಭಾವನೆಯನ್ನು ಹುಟ್ಟಿಸ್ತಾ ಇದೆ. ಅಂತಹ ಅತ್ಯಂತ ಸುಭಗವಾದಂತಹ ರೂಪ ವಾಮನ ರೂಪಿಯಾದ ಪರಮಾತ್ಮನದ್ದಿದೆ. ಪ್ರವಿಷ್ಟಂ ವಿ ಕೇಳ್ತಿಲ್ಲ ಗುರುಗಳೇ. ಜಿನೋತ್ತರಂ ಧಂ ಹರಿಂ ಪ್ರಗ್ನಿಭಿಃ ಪ್ರತ್ಯಗೃಹ್ಣ. ಆ ಯಾಗಶಾಲೆಯನ್ನ ವಾಮಕ್ಕೆ ಯಾಗ ಆಗುವ ಸಂದರ್ಭದಲ್ಲಿ ಯಾವುದೇ ಹಿರಿಯದಾದಂತಹ ವ್ಯಕ್ತಿಗಳು ಜ್ಞಾನಿಗಳು ಬಂದ್ರು ಅಂತಂದ್ರೆ ಯಾಗವನ್ನ ಅಲ್ಲೇ ನಿಲ್ಲಿಸಿ ಬಂದಂತಹ ವ್ಯಕ್ತಿಗಳನ್ನ ಎದ್ದು ನಿಂತು ಗೌರವದಿಂದ ಸ್ವಾಗತ ಮಾಡಬೇಕು ಅಂತಿದೆ. ವಾಮನ ರೂಪಿಯಾದ ಪರಮಾತ್ಮ ಬಂದಾಗ ಎಲ್ಲರೂ ಗೌರವಾದರ ಪೂರ್ವಕವಾಗಿ ಎದ್ದು ನಿಂತು ಸ್ವಾಗತ ಮಾಡ್ತಾ ಇದ್ದಾರೆ. ಅವರ ತೇಜಸ್ಸೆಲ್ಲ ಮಂಕಾಗಿ ಹೋಗಿದೆ. ಮಹಾ ತೇಜಸ್ವಿಗಳೇ, ತಪಸ್ಸನ್ನು ಪಡೆದವರೇ, ತಪಸ್ಸಿನ ಶಕ್ತಿಯಿಂದ ಮುಖದಲ್ಲೆಲ್ಲ ಒಳ್ಳೆ ವರ್ಚಸ್ಸಿದೆ. ಇಲ್ಲ ಅಂದ್ರೆ ರಾಜನ ಅಶ್ವಮೇಧ ಯಾಗಕ್ಕೆ ಇವರನ್ನು ಹೇಗೆ ಕರೀಲಿಕ್ಕೆ ಸಾಧ್ಯ? ಅಂತಹ ಪ್ರಕಾಶ ಮುಖದಲ್ಲಿ ಇದ್ರೂ ಪರಮಾತ್ಮನ ಪ್ರಕಾಶದ ಎದುರುಗಡೆಯಲ್ಲಿ ಇವರ ಪ್ರಕಾಶವೆಲ್ಲವೂ ಕೂಡ ಮಂಕಾಗಿ ಹೋಗಿದೆ. ಅಂಥವ್ರು ಎದ್ದು ಎದುರುಗೊಳ್ತಾ ಇದ್ದಾರೆ. ಯಜಮಾನ ಪ್ರಮುದಿತೋ ದರ್ಶನೀಯಂ ಮನೋರಮಂ ರೂಪಾನುರೂಪ ವಯವಂ ತಸ್ಮಾ ಆಸನಮಾಹರತ್. ಬಲಿಚಕ್ರವರ್ತಿ ಬಹಳ ಸಂತೋಷ ಆಯ್ತಂತೆ. ಇಂತಹ ತೇಜಸ್ವಿ ಆದಂತಹ ಬ್ರಾಹ್ಮಣರು ನಮ್ಮ ಮನೆಯಲ್ಲಿ ಏನೋ ಒಂದು ಕೆಲಸ ಆಗ್ಬೇಕಾದ್ರೆ ಬಂದಿದ್ದಾರಲ್ಲ, ದೊಡ್ಡ ಸೌಭಾಗ್ಯ ಇದು ಅಂತ ಅಂದುಕೊಂಡು ಅವರಿಗೆ ಆಸನವನ್ನು ಕೊಡ್ತಾ ಇದ್ದಾರೆ. ಆಕಸ್ಮಿಕವಾಗಿ ಮನೆಗೆ ಯಾರಾದ್ರೂ ಯೋಗ್ಯರಾದಂತಹ ವ್ಯಕ್ತಿಗಳು ಬಂದಿದ್ದಾರೆ ಅಂತಂದು ಹೇಳಿದರೆ ದೊಡ್ಡ ಸೌಭಾಗ್ಯ, ಪೂರ್ವ ಜನ್ಮದ ಸುಕೃತ ಇದು ಅಂತ. ಅತಿಥಿಗಳು ನಮಗೆ ಹೇಳದೇನೆ ಯಾರು ಬರ್ತಾರಲ್ಲ ಅವರನ್ನ ಅತಿಥಿಗಳು ಅಂತ ಕರೀತಾರೆ. ಆಹ್ವಾನ ಕೊಟ್ಟು ಯಾರು ಬರ್ತಾರಲ್ಲ ಅವರೆಲ್ಲ ಅಭ್ಯಾಗತರು. ಅಭ್ಯಾಗತರಿಗೆ ಆ ಆತಿಥ್ಯವನ್ನ ಮಾಡಿದರೆ 100ರಷ್ಟು ಫಲವಾದರೆ, ಅತಿಥಿಗಳಿಗೆ ಏನಾದ್ರೂ ಆದರ ಆತಿಥ್ಯವನ್ನ ಮಾಡಿದರೆ 1000 ಪಟ್ಟು ಫಲ. ಅದರಲ್ಲೂ ಬಂದಂತಹ ಅತಿಥಿಗಳು ಯೋಗ್ಯರಾಗಿದ್ದಾರೆ, ವಿಷ್ಣು ವೈಷ್ಣವ ಭಕ್ತರಾಗಿದ್ದಾರೆ ಅಂತಂದು ಹೇಳಿದರೆ, ಒಳ್ಳೆ ಆಚರಣೆಯನ್ನು ಇಟ್ಟುಕೊಂಡಿದ್ದಾರೆ ಅಂತಂದು ಹೇಳಿದ್ರೆ ಅದಕ್ಕೆ 1,000,000 ಪಟ್ಟು ಫಲ ಅಂತ ಹೇಳ್ತಾರೆ. ಅದರಲ್ಲಿ ಬ್ರಹ್ಮಣ್ಯ ದೇವನಾದಂತಹ ಪರಮಾತ್ಮನೇ ವಟುವಿನ ರೂಪದಲ್ಲಿ ಬಂದಾಗ, ಬ್ರಾಹ್ಮಣ ರೂಪವನ್ನ ಧರಿಸಿ ಬಂದಾಗ ಅವನನ್ನ ಬಲಿಚಕ್ರವರ್ತಿ ಬಹಳ ಸಂತೋಷದಿಂದ ಎದುರುಗೊಳ್ತಾ ಇದ್ದಾನೆ. ಎದುರುಗೊಂಡು ಅವನಿಗೆ ಆಸನವನ್ನು ಕೊಡ್ತಾ ಇದ್ದಾನೆ. ತಸ್ಮಾ ಆಸನ ಮಾಹರತ. ಬಂದವರಿಗೆ ಒಳ್ಳೆ ನಗುಮುಖದಿಂದ ಸ್ವಾಗತ ಮಾಡಬೇಕು, ಬನ್ನಿ ಅಂತ ಕರಿಬೇಕು, ಬಂದವರಿಗೆ ಅರ್ಘ್ಯ ಪಾದ್ಯಾದಿಗಳನ್ನು ಕೊಡಬೇಕು, ಆಸನವನ್ನು ಕೊಡಬೇಕು. ಇದನ್ನ ಮಾಡಿದರೆ ಬಂದಂತ ಅತಿಥಿಗಳು ಬಹಳ ಸಂತೃಪ್ತರಾಗ್ತಾರೆ. ಅದು ಇಲ್ಲ ಅಂತಂದು ಹೇಳಿದ್ರೆ, ಸಂತೃಪ್ತರಾಗಿ ಅವರು ಹರಿಸಿ ಹೋದ್ರು ಅಂತಂದು ಹೇಳಿದ್ರೆ ಎಲ್ಲ ಭೋಗ ಭಾಗ್ಯಗಳು ನಮ್ಮಲ್ಲಿ ಬರುತ್ತೆ. ಅದನ್ನು ಬಿಟ್ಟು ಅವರಿಗೆ ಅಪಮಾನವನ್ನ ಮಾಡಿದವು ಅಂತಾದ್ರೆ ಬಹಳ ದೊಡ್ಡದಾದ ಅನರ್ಥವೇ ಬಂದು ಬಿಡತ್ತೆ. ಹಾಗಾಗಿ ಬಂದಂತ ಅತಿಥಿಗಳಿಗೆ ಒಳ್ಳೆ ಸತ್ಕಾರವನ್ನು ಮಾಡ್ಬೇಕು. ಅದಕ್ಕೋಸ್ಕರ ಆಸನವನ್ನು ಕೊಡ್ತಾ ಇದ್ದಾನೆ. ಸ್ವಾಗತೇನಾಭಿಮನಂದ್ಯಾಥ ಪಾದೋ ಭಗವತೋ ಬಲಿಹಿ ಅವನಿಜ್ಯಾರ್ಚಯಾಮಾಸ ಮುಕ್ತ ಸಂಗಮನೋರಮೌ. ಯಾವ ವಿಷಯ ಸಂಪರ್ಕಗಳಿಗೂ ಒಳಗಾಗದೇ ಇರುವ ಪರಮಾತ್ಮ ಬಂದಿದ್ದಾನೆ. ಹೇಗೆ ಅವನನ್ನ ನಾ ಏನ್ ಹೇಳಿದನೋ ಅದೆಲ್ಲವನ್ನ ಮಾಡ್ತಾ ಇದ್ದಾನೆ. ಬಂದಂತಹ ವ್ಯಕ್ತಿಗಳಿಗೆ ಪಾದವನ್ನ ತೊಳಿಬೇಕು, ಪಾದ ತೊಳಿತಾ ಇದ್ದಾನೆ. ಆಸನವನ್ನು ಕೊಟ್ಟಿದ್ದಾನೆ. ಒಳ್ಳೆ ಮಾತುಗಳಿಂದಾಗಿ ಅವನಿಗೆ ಸ್ವಾಗತ ನಿಮಗೆ ಅಂತ ಹೇಳ್ತಾ ಇದ್ದಾನೆ. ಸ್ವಾಗತ, ಬನ್ನಿ ಅಂತ ಕರಿಬೇಕು. ಸ್ವಾಗತ, ಬಂದಿದ್ದೀರಲ್ಲ ಮನೆಗೆ, ಬಹಳ ಒಳ್ಳೇದಾಯ್ತು, ಬನ್ನಿ ಅಂತ ಅವರಿಗೆ ಸ್ವಾಗತ ವಚನವನ್ನು ಹೇಳಬೇಕು. ಬಂದಿದ್ದೀರಿ, ಬನ್ನಿ 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 ಅಂತ ಕರಿಬೇಕು. ಕೂಡ್ರಿ ಅಂತ ಬಾಯಿ ತುಂಬಾ ಹೇಳಬೇಕು. ಕೂತವರಿಗೆ ಕೈಕಾಲುಗಳನ್ನ ತೊಳಿಲಿಕ್ಕೆ, ಈಗ ನಾವು ಕೈಕಾಲು ತೊಳಿಬೇಕಾಗಿಲ್ಲ, ಇಲ್ಲಿ ಇದು ಇದೆ, ಸ್ನಾನದ ಮನೆ ಇದೆ, ಅಲ್ಲಿಗೆ ಹೋಗಿ ಕಾಲನ್ನ ತೊಳೆದುಕೊಂಡು ಬನ್ನಿ ಅಂತ ಆದ್ರೂ ಹೇಳ್ಬೇಕು. ಬಂದು ಕೂತವರಿಗೆ ಒಳ್ಳೆ 4 ಮಾತುಗಳನ್ನ ಆಡಬೇಕು. ಆಮೇಲೆ ಅವರ ಜೊತೆಯಲ್ಲಿ ಅವರಿಗೆ ಬೇಕಾದಂತಹ ಸೌಕರ್ಯಗಳನ್ನು ಒದಗಿಸಿ ಕೊಡ್ಬೇಕು. ಇದನ್ನು ಮಾಡ್ತಾ ಇದ್ದಾನೆ. ತತ್ಪಾದ ಶೌಚಂ ಕಲಿಕಲ್ಮಶಾಪಹಂ ಸಧರ್ಮ ವಿನ್ಮೂರ್ಣ್ಯದಧಾತ್ಸು ಮಂಗಲಂ ಯದ್ದೇವ ದೇವೋ ಗಿರಿಶ್ಚಂದ್ರಮೌಲಿಃ ದಧಾರ ಮೂರ್ಧ್ನ ಪರಯಾಚ ಭಕ್ತ್ಯ. ಎಂತಹ ದೊಡ್ಡ ಸೌಭಾಗ್ಯ ನೋಡಿ. ಬಲಿಚಕ್ರವರ್ತಿ
ಪರಮಾತ್ಮನ ಸೇವೆಯನ್ನ ತಪಸ್ಸಿನ ಮುಖಾಂತರವಾಗಿ ಸಾವಿರಾರು ಜನ್ಮಗಳ ಮುಖಾಂತರವಾಗಿ ಮಾಡಿದ ವ್ಯಕ್ತಿಗಳಿಗೂ ಕೂಡ ಪರಮಾತ್ಮ ಒಲಿಯೋದು ಕಷ್ಟವಾದಾಗ ಪರಮಾತ್ಮ ಇವನಿಗೆ ಒಲಿದಿದ್ದಾನೆ, ಒಲಿದು ಬಂದಿದ್ದಾನೆ, ತಾನು ಪಾದ ಪೂಜೆಯನ್ನು ಮಾಡಿಸಿಕೊಳ್ತಾ ಇದ್ದಾನೆ. ಬಹಳ ಸಂತೋಷದಿಂದಾಗಿ ಆ ಪಾದದ ಜಲವನ್ನ ತನ್ನ ತಲೆಯ ಮೇಲೆ ಬಲಿಚಕ್ರವರ್ತಿ ಧರಿಸಿಕೊಳ್ತಾ ಇದ್ದಾನೆ. ಎಂತಹ ಅಪೂರ್ವವಾದಂತಹ ಪಾದ ಜಲ ಆ ಪರಮಾತ್ಮನದ್ದು. ಯಾವ ಪರಮಾತ್ಮನ ಪಾದ ಜಲವನ್ನ ಬ್ರಹ್ಮದೇವರು ತಮ್ಮ ಕಮಂಡಲಿನಲ್ಲಿ ಧರಿಸಿಕೊಂಡಿದ್ದಾರೋ, ಯಾವ ಪರಮಾತ್ಮನ ಪಾದ ಜಲದ ಸಂಪರ್ಕವಾದಂತಹ ಗಂಗೆಯನ್ನ ರುದ್ರದೇವರು ತಮ್ಮ ತಲೆಯ ಮೇಲೆ ಧರಿಸಿಕೊಂಡಿದ್ದಾರೋ, ಅಂತಹ ರುದ್ರದೇವರು ತಮ್ಮ ತಲೆಯಲ್ಲಿ ಧರಿಸಿದಂತಹ ಯಾವ ಪರಮಾತ್ಮನ ಪಾದದ ಜಲ ಇದೆಯೋ ಅಂತಹ ಅತ್ಯಂತ ಪುಣ್ಯಪ್ರದವಾದಂತಹ ಪಾದದ ಜಲವನ್ನ ಇವನು ತಲೆಯ ಮೇಲೆ ಧರಿಸಿಕೊಳ್ತಾ ಇದ್ದಾನೆ. ತತ್ಪಾದ ಶೌಚಂ, ಆ ಪರಮಾತ್ಮನ ಪಾದವನ್ನ ತೊಳೆದಂತಹ ನೀರಿದೆ ಏನಿದೆಯೋ ಈ ಪಾದದ ಜಲ ಕಲಿಕಲ್ಮಶಾಪಹಂ, ನಮ್ಮಲ್ಲಿರುವಂತಹ ಎಲ್ಲ ಕಲಿಯ ಬಾಧೆಗಳನ್ನ, ಕಲಿಯ ದೋಷಗಳನ್ನ ಅಪಹಾರ ಮಾಡುವಂತಹದ್ದು. ಸಧರ್ಮ ವಿನ್ಮೂರ್ಣ್ಯ ದಧಾತ್ಸು ಮಂಗಲಂ, ಅದನ್ನು ತಿಳಿದಿದ್ದಾನೆ. ಎಂತಹ ಪರಮ ಪವಿತ್ರವಾದದ್ದು ಭಗವಂತನ ಪಾದದ ಈ ಜಲ ಅನ್ನೋದನ್ನು ತಿಳಿದು ಮೂರ್ಧ್ನಿ ಅದಧಾತ್, ತನ್ನ ತಲೆಯ ಮೇಲೆ ಧರಿಸಿದ್ದಾನೆ. ಬಲಿಚಕ್ರವರ್ತಿ ಧರ್ಮಜ್ಞನಾಗಿದ್ದಾನಲ್ಲ, ಭಗವಂತನ ಮೇಲೆ ಭಕ್ತಿ ಇದೆ ಅಲ್ಲ, ಭಗವಂತನ ಪಾದದ ಧೂಳಿನ ಮಹತ್ವ ಏನು ಅಂತ ಗೊತ್ತಿದೆ ಅಲ್ಲ, ಆ ಕಾರಣದಿಂದ ತಲೆಯ ಮೇಲೆ ಧರಿಸಿದ್ದಾನೆ. ಸುಮಂಗಲಂ, ಅತ್ಯಂತ ಮಂಗಳಪ್ರದವಾದದ್ದು. ಯಾವ್ಯಾರು ಧರಿಸಿದ್ದಾರೆ? ಬ್ರಹ್ಮ ರುದ್ರಾದಿ ಎಲ್ಲ ದೇವತೆಗಳು ಅದನ್ನ ಧರಿಸಿದ್ದಾರೆ. ಅದನ್ನೇ ಹೇಳ್ತಾ ಇದ್ದಾರೆ, ಯದ್ದೇವ ದೇವಃ ಗಿರಿಶಃ ಚಂದ್ರಮೂಳಿಹಿ, ಎಲ್ಲ ದೇವತೆಗಳಿಗೂ ಒಡೆಯನಾದಂತಹ ದೇವತೆ, ಸರ್ವೋತ್ತಮನಾದಂತಹ ದೇವತೆ, ಎಲ್ಲ ದೇವತೆಗಳಲ್ಲಿ ಬ್ರಹ್ಮದೇವರನ್ನು ಹೊರತುಪಡಿಸಿ ತಾರತಮ್ಯದಿಂದ ತಮ್ಮಲ್ಲಿ ಕೆಳಗಡೆ ಇರುವಂತಹ ಎಲ್ಲ ಇಂದ್ರಾದಿ ದೇವತೆಗಳಿಗೂ ಒಡೆಯನಾದಂತಹ ಆ ರುದ್ರದೇವರು ಗಿರಿಶಃ ಚಂದ್ರಮೌಳಿಹಿ, ಚಂದ್ರನನ್ನ ತಲೆಯಲ್ಲಿ ಧರಿಸಿದಂತಹ ಆ ರುದ್ರದೇವರು ಆ ತಮ್ಮ ತಲೆಯಲ್ಲಿಯೇ ಭಗವಂತನ ಪಾದದ ಜಲವಾದಂತಹ ಗಂಗೆಯನ್ನು ಧರಿಸಿದ್ದಾರೆ. ದಧಾರ ಮೂರ್ಧ್ನಾ ಪರಯಾಚ ಭಕ್ತ್ಯ, ಸುಮ್ನೆ ಹಾಗೆ ಧರಿಸ್ಬೇಕು ಅಂತ ಧರಿಸಿಲ್ಲ, ಪರಮಯ ಭಕ್ತ್ಯ, ಅತ್ಯಂತ ಶ್ರೇಷ್ಠವಾದ ಭಕ್ತಿಯಿಂದ ಆ ಪರಮಾತ್ಮನ ಪಾದದ ಜಲವನ್ನ ರುದ್ರದೇವರು ಧರಿಸ್ತಾ ಇದ್ದಾರೆ. ಅಂತಹ ಪಾದದ ಜಲವನ್ನೇ ಬಲಿಚಕ್ರವರ್ತಿ ಇಲ್ಲಿ ಧರಿಸ್ತಾ ಇದ್ದಾನೆ. ಇವತ್ತು ಕಾರ್ತೀಕ ಸೋಮವಾರ, ರುದ್ರದೇವರ ಕುರಿತಾದ ಯಾವುದೋ ಒಂದು ಮಹತ್ವವನ್ನ ಹೇಳಬೇಕು ಅಂತ ಅಂದುಕೊಂಡಿದ್ದೆ. ಅನಾಯಾಸವಾಗಿ ಕೊನೆಯ ಶ್ಲೋಕದಲ್ಲಿ ಏನೇ ಇಂದಿನ ಪಾಠದ ಕೊನೆ ಶ್ಲೋಕದಲ್ಲಿ ಹೇಳ್ತಾ ಇಲ್ಲ ಗುರುಗಳೇ. ತೀರ್ಥ ಅನ್ನೋರು ಅದು ಮ್ಯೂಟ್ ಮಾಡ್ಕೊಳ್ಳಿ. ಹೇಳ್ತಾ ಇಲ್ಲ ಗುರುಗಳಿಗೆ ಕೇಳಿಸ್ತಾ ಇಲ್ಲ ಏನು? ಲೆಫ್ಟ್ ಆದ್ರು ಅವರು ಇದ್ದಾರೆ. ಲಾಸ್ಟ್ ಹೇಳಿದ್ರಲ್ಲ ಅವರು. ಏನು ಕೇಳಿಸ್ತಿಲ್ಲ ಗುರುಗಳೇ. ಗುರುಗಳು ಬಿಟ್ಟಿದ್ದಾರೆ, ಲೆಫ್ಟ್ ಅಂತ ಬರ್ತಾ ಇದೆ. ಹೌದು ಹೌದು, ಅವ್ರು ಲೆಫ್ಟ್ ಆಗಿದ್ದಾರೆ. एकदम ಸೈಲೆಂಟ್ ಆಗಿ ಹೋಗಿದೆ, ಏನು ಕೇಳಿಸ್ತಾ ಇಲ್ಲ ಅಲ್ವಾ? ಗುರುಗಳೇ ಇಲ್ಲ, ಗುರುಗಳೇ ಇಲ್ಲ,
ನಾಳೆ ಪಾಠ ಶುರು ಆಗ್ಲೇನೆ ಇದನ್ನ ಕೇಳ್ಬಿಟ್ಟು ಮತ್ತೆ ಇನ್ನೊಂದ್ಸಾರಿ ಹೇಳೋ ತರ ಅವ್ರನ್ನ ಕೇಳ್ಕೊಳ್ಳೋಣ. ಹೌದು ಹಂಗೆ ಮಾಡಿ. ರಿಪೀಟ್ ಆದ್ರೆ ಒಳ್ಳೇದು, ಸ್ವಲ್ಪ ಅರ್ಥ ಹೌದು ಆಗುತ್ತೆ ಹೌದು, ಚೆನ್ನಾಗಿ. ಕೊನ್ಕೊನೆ ಸರಿಯಾಗಿ ಕೇಳೇ ಇಲ್ಲ. ಹೌದು ಹೌದು ಹೌದು. ನಾಳೆ ಅದು ತುಂಬಾ ಅದನ್ನ ಇಂಟ್ರೆಸ್ಟಿಂಗ್ ಆಗಿದೆ ಕೇಳೋಣ. ಕೊನೆದು. ಅದನ್ನ ಕೇಳೋಣ ಗುರುಗಳನ್ನ. ಹೌದು ಕೇಳೋಣಂತೆ. ಸೊ ಎಲ್ಲಾರು ಲೆಫ್ಟ್ ಆಗ್ಬೋದು. ಹಾಗಾದ್ರೆ ಇವತ್ತಿನ ಪಾಠ ಮುಗಿಸಿದ್ರ ಗುರುಗಳು? ಹೌದು. ಅವ್ರಿಲ್ಲ, ಮುಗಿಸಿದ್ದಾರೆ, ಸೊ ಮುಗಿಸ್ಬಿಟ್ಟು ಮುಗಿಸಿದೆ ಅಂತ ಅವರು ಅನ್ಸುತ್ತೆ. ಬೀಂಗ್ ಮುಗಿಸಿದ್ದಾರೆ. ರೆಕಾರ್ಡೆಡ್ ಅಂತ ಬಂದಿದೆ, ಮುಗಿಸಿಲ್ಲ ಅವರು. ರೆಕಾರ್ಡಿಂಗ್ ಅಲ್ಲ, ರೆಕಾರ್ಡೆಡ್ ಅಂತ ಬಂದಿದೆ. ಹಾ, ಆಗೋಗಿದೆ ಅದು. ಮೋಸ್ಟ್ಲಿ ಮುಗಿಸಿದ್ದಾರೆ ಇವ್ರು. ನಾವೆಲ್ಲ ನಮಸ್ಕಾರಗಳು ಹೇಳಲೇ ಇಲ್ಲ ಹಾಗಾದ್ರೆ. ಹೌದು ಇಲ್ಲಿ ಹೌದು. ಈಗ್ಲೇ ಹೀಗೆ ಹೇಳ್ಬೇಡ ನಮಸ್ಕಾರ ಗುರುಗಳಿಗೆ ಅಷ್ಟೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ನಮಸ್ಕಾರ ಗುರುಗಳೇ. ಗುರುಗಳೇ. ಹರೇ ಶ್ರೀನಿವಾಸ, ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ತೆ ಗುರುಗಳೇ. ನಮಸ್ಕಾರ ಗುರುಗಳಿಗೆ. ಇಷ್ಟು ಕಟ್ಟಾಗೋಯ್ತು ಪೂರ್ತಿ. ಅಲ್ವಾ? ಹ? ಆಗೋಗಿ ಟೈಮು ಆಗೋಯ್ತು ನೋಡಲ್ಲಿ.